ತೋರಿಸಿ ಯಾಕೆ ಕೇಳ್ತಾ ನೋಡೋಣ. ಕೋರ್ಟ್ ಆರ್ಡರ್ ಕಾಪಿ ಇದೆಯಾ? ಕೋರ್ಟ್ ಆರ್ಡರ್ ಕಾಪಿ ತೋರಿಸಿ. ವಾಟ್ ದ ಕೋರ್ಟ್ ಹಸ್ said. What is the recommendation of zonal officer? ಇಲ್ಲಮ್ಮ ಅದೆಲ್ಲ ನಮ್ಗೆ ಗೊತ್ತಾಯ್ತು. ವಾಟ್ ಇಸ್ ಯುವರ್ ಒಪಿನಿಯನ್ ಕೂಡ ಬರಲ್ವಾ ಹೇಳ್ಬೇಕು. ವಾಟ್ ಇಸ್ ಯುವರ್ ಒಪಿನಿಯನ್? ಡು ಯು ವಾಂಟ್ ಗಿವ್ ಆರ್ ನಾಟ್? ವಿ ಕ್ಯಾನ್ ಗಿವ್. ಸೊ ವಿ ಕ್ಯಾನ್ ಗಿವ್ ಇಲ್ಲ. ವಿ ಶುಡ್ ಗಿವ್. ಕೊಡಬೇಕಾ ಬೇಡವಾ? ಜಿ category ಅನ್ಕೊಂಡು ವಾಟ್ ಆರ್ ಸೇಯಿಂಗ್ ಇದೆ ದಟ್ ಪರ್ಟಿಕ್ಯುಲರ್ ಜಿ category ಸೈಟ್ ಈಗ ಅವ್ರು ಯಾಕೆ ಚೇಂಜ್ ಮಾಡ್ತಾರೆ? ವೈ ಚೇಂಜಿಂಗ್? ಜಾಗದಲ್ಲಿ ಅದೇ ಲ್ಯಾಂಡ್ಲಾರ್ಡ್ ಫಸ್ಟ್ ನೋಡೋಕೆ ಇಲ್ಲಿವರೆಗೆ ಆಗಲಿಲ್ಲ. ಕೇಸ್ ಏನಾಯ್ತು? ಇಲ್ಲಿವರೆಗೆ ಆಗಿಲ್ಲ. ಯಾವಾಗ ಕೇಸ್ ಬಂತು? ಅಟ್ ದ ಟೈಮ್ ಆಫ್ ಅಲಾಟ್ಮೆಂಟ್ ಕೇಸ್ ಇತ್ತಾ? ಅಟ್ ದ ಟೈಮ್ ಆಫ್ ಅಲಾಟ್ಮೆಂಟ್ ಕೇಸ್ ಇತ್ತಾ? ಯಾವಾಗ ಕೇಸ್? ಏನು ನಿಖಿತಾ ಮೇಡಮ್ ವಾಸ್ ದೇರ್ ಕೇಸ್ ಇನ್ ದ ಟೈಮ್ ಆಫ್ ಅಲಾಟ್ಮೆಂಟ್? Sorry, Mamta. At the time of allotment, then you should have built the house in 3 years. When the site was allotted, within 3 years, was there any encumbrance? ನನಗೆ ಅವತ್ತಿನ ಓಡಾಡ್ತಿರೋದು ಅಷ್ಟೇ ಇಲ್ಲ, ಅದೆಲ್ಲ ಕೇಳ್ತಲ್ಲ. ಅಲಾಟ್ಮೆಂಟ್ ಲೆಟರ್ ಯಾವಾಗ ಕೊಟ್ಟು 2011 ಅಲ್ವಾ? ಕೋರ್ಟ್ ಕೇಸ್ ಯಾವಾಗ ಬಂತು? ಅಲ್ಲಿ ನಾವು ಹೋದಾಗ ಕೋರ್ಟಲ್ಲಿದೆ, ನೀವು ಬರುವಾಗಿಲ್ಲ ಅಂತ. ಯಾವಾಗ ಸೊ ಇವ್ರು ಕೊಡುವಾಗಲೇ ಕೋರ್ಟ್ ಕೇಸ್ ಬಂತು. ಓಕೆ, ಆ ಕೇಸ್ ಮುಗಿತಾ ಇದೆ? ಮುಗಿದಿಲ್ಲ. 14 ಇಯರ್ಸ್ ಕೇಸ್ ಆಗ್ತಾ ಇದೆ. OS ನಂಬರ್ ಇದೆ ಸರ್ 404949. ಓಕೆ, ಬಟ್ ಇಟ್ಸ್ ನಾಟ್ ಕನ್ಕ್ಲೂಡೆಡ್. ಓಕೆ, ಈ ಹಸ್ ಗಾನ್ ಟು ಕೋರ್ಟ್. ಯಾವಾಗ ಹೋಗಿದ್ದಾರೆ ಇವರು? ಸರ್ ಇಲ್ಲ ಆರ್ಡರ್ ಕೊಡಬೇಕು ಅಂತ. ಕೋರ್ಟಲ್ಲಿ ಆದೇಶ ಮಾಡಬೇಕಂತ ಹೇಳಿದ್ದಾರೆ. ಆಯ್ತು, ಕೊಡಿ ಗಿವಿಂಗ್ ಸರ್. ಸರ್ ಉಮೇಶ್ ವಿಲ್ ಮೂವ್ ಅ ಪೇಪರ್ ಟು ದಿ ಬೋರ್ಡ್. ವಿಲ್ ಸೇ ಇಫ್ ವಿ ಗಿವ್ ಸೈಟ್ ಟು ಸಮ್ ಎನಿ ಅಲಾಟಿ ಅಂಡ್ ಗಿವ್ ವಿತಿನ್ 3 years, ಅಂದರೆ 3 ವರ್ಷ ಒಳಗೆ, ಬಿಫೋರ್ ದೇ ಬಿಲ್ ಸಮಥಿಂಗ್ ದೇರ್ ಇಸ್ ಅ ಕೋರ್ಟ್ ಕೇಸ್ ಫೈಲ್ಡ್, and after the court case is filed, from that day onwards for 10 years, if you are not able to allot, not able to handle the possession, you should do the alternate. The dimension, value, not value, not dimension. In that we should do only value. Only value, purely value. Huh? Yeah, there is a value. Base which is more valuable, then dimension is small. We can take or leave it left again. It is the same value. You have to calculate the value of that place on date, and ಅದೇ value ಇನ್ನೊಂದು ಕೊಡಬೇಕು. ನಾಟ್ ಡೈಮೆನ್ಷನ್. ಡೈಮೆನ್ಷನ್ ಸಮಸ್ಯೆ ಬರ್ತಾ ಇರೋದು. ಇಲ್ಲ, ಅವ್ರು ಡೈಮೆನ್ಷನ್ ಜಾಸ್ತಿ ಇದೆ ಸರ್. ಡೈಮೆನ್ಷನ್ ಜಾಸ್ತಿ ಎಕ್ಸ್ಟ್ರಾ ಕಳಿಸ್ತೀನಿ. ಒಂದು 100 200 ಜಾಸ್ತಿ ಎಕ್ಸ್ಟ್ರಾ ಕಳಿಸ್ತೀನಿ. ಸೇಮ್ ಡೈಮೆನ್ಷನ್. ಆ ಸೈಟಿನ 100 200 ಜಾಸ್ತಿ ಇದೆ. then you record later. Not so that. Okay, so you have to place it for the committee alva. Committee ಯಾವಾಗ ಬೇಕು ಅದು you can ask him to come after the 1 month. Okay, so October 2nd week. ಅದನ್ನು ಕೊಟ್ಟಿದ್ದೀರಾ? ಕೊಟ್ಟಿದೆ ಬನ್ನಿ ಸರಿ. ಅಕ್ಟೋಬರ್ 2nd ನಾನು ಹುಟ್ಟುಹಬ್ಬ 74 ವರ್ಷ ಆಗುತ್ತೆ ಅಂತ ಹೇಳ್ತಿದ್ದೆ. ಅಕ್ಟೋಬರ್ 2nd ವೀಕ್ ಬನ್ನಿ ಅಂತಿದ್ದೀರಿ. ಡನ್. ಥ್ಯಾಂಕ್ ಯು. ನೆಕ್ಸ್ಟ್ ಇಶ್ಯೂ. Christopher Vijaykumar. Christopher. ಸಾಲ್ವ್ ಆಗಿದೆ ಸರ್. ಸಾಲ್ವ್ ಆಗಿ ಬಂದಿದೆ. ಸರಿ ಮಾಡ್ಕೊಡ್ಬೇಕು. ಮಾಡಿಕೊಟ್ಟಿದ್ದೀರಾ? ವೆರಿ ಗುಡ್. ಥರ್ಡ್ ಮಂಗಳಮ್ಮ ಇಶ್ಯೂ ಅಲಾಟ್ಮೆಂಟ್ ಲೆಟರ್ ಕೊಡಬಹುದಮ್ಮ? ಸರ್, ಇದು ಡೂಪ್ಲಿಕೇಟ್ ಫೈಲ್ ಇದೆ ಸರ್. 3 months ಟೈಮ್ ಕೇಳಿದ್ದಾರೆ ಸರ್. ಸರ್, ಇದು ಆನಂದ್ ಕ್ರಾಸ್ ಬಂದಿದೆ ಸರ್. ಇದು ಒರಿಜಿನಲ್ ಫೈಲ್ ಇಲ್ಲ. ಸೊ ನಾವು ಇವತ್ತು ಬಿಲ್ ಡೆಪ್ಲಿಕೇಟ್ ಫೈಲ್. ಸೊ ಅವರು ಯಾವಾಗ ಅಲಾಟ್ ಆಯಿತು ಇವತ್ತು? 1996 ಅಲ್ಲಿ it is allotted to our grandfather, Mr. C. Mukesh. So ಅವರಿಲ್ಲ. ಸೊ ಫೈಲ್ ನಂಬರ್ ಇಲ್ಲ. ಡಾಕ್ಯುಮೆಂಟ್ ಇದೆಯಾ? ಕಾಪಿ ಇದೆ ಸರ್. ಅಲಾಟ್ಮೆಂಟ್ ಕಾಪಿ ಇಲ್ಲ. ನನ್ನ ತಾತಗೆ ಹೆಸರಿಗೆ ಚಲನ್ ಪೇಟೆ ಅಂತ ಬಂದಿದೆ ನನಗೆ. ಅದು ಕಾಪಿ ಇದೆ. What is the dimension of this? 2025 sir. 2025.
How do you build a duplicate document? ಇಲ್ಲ build up ಮಾಡ್ತೀರಾ? ಕೊಡಿ ಎಲ್ಲ ಇಂಕ್ಲೂಡ್ ಮಾಡಿ ನೋಡಿ. ಏನು ಡಾಕ್ಯುಮೆಂಟ್ ಇಲ್ಲ. ಈಗ ಈ ಡಾಕ್ಯುಮೆಂಟ್ ನಮ್ಮಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತೀರಾ? DSP ಬರ್ತಾರೆ ಝೋನಲ್ ಕಮಿಷನರ್ next meeting our 1610 by 16 already ಆಗಬೇಕು 15 minutes ಕೊಡಲ್ಲ no 3 months 1510 ಇದರಲ್ಲಿ ನಮ್ಮ ಚಿಕ್ಕಮ್ಮ ಮಾತ್ರ ಮನೆಗೆ ವಾಸವಾಗಿದ್ದಾರೆ ಹುಟ್ಟಿದವರೆಲ್ಲ ಪಕ್ಕದಲ್ಲಿ ಪರವಾಗಿಲ್ಲ they will build up a file again ಮಮತಾ ಬೈ ನೆಕ್ಸ್ಟ್ ಮೀಟಿಂಗ್ ಅವ್ರು 18 ಇದು ಎಷ್ಟು 16 ಬರಬೇಕು ಅದು ದೊಡ್ಡದಾಗಿ ಮಾಡಬೇಕು ಚೆನ್ನಾಗಿ ಮಾಡಿದ್ರೆ ದೊಡ್ಡದಾಗಿ ಮಾಡಬೇಕು 16-10 ಸೊ 16-10 ನೀವು ಬನ್ನಿ ಬೈ ದ ಟೈಮ್ ಯು ಶುಡ್ ಬಿ ಏಬಲ್ ಟು ಇಶ್ಯೂ ಏನು ಸೆಲ್ ಕೊಡ್ತೀರಾ ಏನು ಕೊಡ್ತೀರಾ ಸೆಲ್ ಕೊಡಬೇಕಲ್ಲ ಸೆಲ್ ಶುಡ್ ಬಿ ಗಿವನ್ ದಿಸ್ ರೂಮ್ ಇಟ್ ಸೆಲ್ಫ್ ಮಮತಾ ಮೇಡಮ್ ಇಸ್ ವಿತ್ ಇನ್ ಹ್ಯಾಂಡ್ ಬೈ 16 ವೆರಿ ಪ್ರಾಬ್ಲಮ್ ಅಂತ ಹೇಳ್ತೀನಿ ಬನ್ನಿ 16 ತಾರೀಕು ಬನ್ನಿ ನೆಕ್ಸ್ಟ್ ಮಣ್ಣಿ ಮೇಘಲೈ ಮಣ್ಣಿ ಮೇಘಲೈ ಸರ್ ಅಲಾಟ್ಮೆಂಟ್ ವಿಷಯ ಆಗಿದ್ರೆ ಗೊತ್ತಿಲ್ಲ ಅವರು ಮಗಳು ಮೊಮ್ಮಗಳು ಅನ್ಸುತ್ತೆ ಸೊ ಈಗ ನಿಮ್ಮ ಇದು ಕಳಿಸಿದೆ ಸರ್ ಈಗ ಅವರು ಇಂಟ್ರೆಸ್ಟ್ ದುಡ್ಡು ಕಳಿಸ್ಕೊಂಡು ಲೀಸ್ ಕಮಿಷನ್ ಅಗ್ರಿಮೆಂಟ್ ಮಾಡ್ಬೋದು ಕೊಡಿ ಕೊಡ್ಬೋದಾ ಕೊಡ್ಬೋದು ಸರ್ ಈಗ ನೀವು ಸಬ್ಮಿಟ್ ಮಾಡಿದ್ವಿ ಬೇರೆ ಎಫೆಂಟ್ ಕಳಿಸಿಲ್ಲ ಸರ್ ಅಪ್ರೂವಲ್ ತೊಗೊಂಡು ನಾನು ಅಪ್ರೂವಲ್ ಕೊಡ್ತಾ ಇದ್ದೀನಿ ಫೈನ್ ಕೊಡಿ ಕುತ್ಕೊಳ್ರಿ ಯಾಕೆ ಕುತ್ಕೊಳ್ರಿ ಇವತ್ತೇನೋ 18 ಅಲ್ವಾ ಇದರೇನು ಪ್ರಾಬ್ಲಮ್ ಇಲ್ಲ ಇವತ್ತು ಓನ್ಲಿ ಜಸ್ಟ್ ಆಸ್ಕ್ ದಮ್ ಟು ಪೇ ದ ಮನಿ You have to pay the money with interest, sir. Then you give them lease consider. ಎಷ್ಟು ಅಮೌಂಟ್ ಕೊಡಬೇಕು ಇಂಟ್ರೆಸ್ಟ್ ಅಂದರೆ ಎಷ್ಟು ಇಂಟ್ರೆಸ್ಟ್ ಆಗ್ತದೆ ಹೇಳಿ Because issued in the 2007 bill, sir. ಅವಾಗಿಂದ ದುಡ್ಡು ಕಟ್ಟಿಲ್ಲ. So interest. ಯಾಕೆ ದುಡ್ಡು ಕಟ್ಟಿಲ್ಲ ಸರ್ ಅವರು ಯಜಮಾನಿದ್ರಲ್ಲ ಶ್ರೀ ನನ್ನ ಅವಾಗ ಯಾವಾಗ ಆಯಿತು ಡೆತ್ ಯಾವಾಗ ಆಯಿತು 2016 ಅಲ್ಲಿ 16 ಗಂಡ ಸತ್ತು ಚಿಕ್ಕ ವಯಸ್ಸಲ್ಲಿ 13 ಮದುವೆ ಮ್ಯಾರೇಜ್ ಮಾಡಿದ್ರು ಸರ್ ಅದಕ್ಕೆ ಏನು ಇವಾಗವರೆಗೂ ಇಲ್ಲ ಯಾವ ವರ್ಷ ಡೆತ್ ಆಯಿತು ಈಗ 9 ವರ್ಷ ಆಯ್ತಲ್ಲ ವಿಡಿಯೋಕ್ಕೆ ನೀವು ಅರ್ಜಿ ಯಾವಾಗ ಕೊಟ್ಟಿದ್ದೀರಾ ಫಸ್ಟ್ ಟೈಮು 2017 18 ಅಲ್ಲಿ ಸ್ಟಾರ್ಟ್ ಮಾಡಿದೆ ಸರ್ ಮಾಡಿದ್ದೀರಾ ಅದು ಇದೆಯಾ 18 ಅರ್ಜಿ ಇದೆಯಾ ತೋರಿಸಿ ಅಸಲಿಗಿನ್ನ ಬಡ್ಡಿನೇ ಜಾಸ್ತಿ ಬರುತ್ತೆ 21%. ಅದೇ ಕೇಳ್ತಾ ಇರೋದು ಕೊಡಿ ನಾನು ಕೊಡ್ತೀನಿ ನೋಡಿ ಸರ್ ಬಟ್ಟಿ ಒಟ್ಟು ಕ್ಯಾಲ್ಕುಲೇಟ್ ಇನ್ 2016 ಓನ್ಲಿ 16 to 18 2 ಇಯರ್ಸ್ ಮಾತ್ರ 18 ಬಂದಿದ್ದಾರೆ ನಮ್ಮ ಕಡೆ ಬಂದುಬಿಟ್ಟಿದ್ದಾರೆ ಆಮೇಲೆ ಇದು ಮಾಡೋಕ್ಕಾಗಲ್ಲ ಅಗ್ರಿ ಟು LSA ಸೇಲ್ ಎಸ್ ಎ ಸೇಲೇ ಬರ್ತಾ ಇಲ್ಲ Lease cum sale agreement. ಸೊ LC SA ಇರಬೇಕಲ್ಲ ಇದು ಸರ್. ವಿತ್ ಟೇಕಿಂಗ್ ಪೆನಾಲ್ಟಿಯಾ ಪೆನಾಲ್ಟಿ ಫಾರ್ ವಾಟ್ ಇಂಟ್ರೆಸ್ಟ್ ಫಾರ್ ವಾಟ್ ಪರ್ಪಸ್ ಡಿಲೇ ಇನ್ ವಾಟ್ No, allotment issue ಮಾಡೋದು 90 days time is 90 days time ಇದೆ. ಇದೆ. 90 days means ಹಾಂ 90 ಓಕೆ behind 90 days. ಟೇಕಿಂಗ್ ಇಂಟ್ರೆಸ್ಟ್ ಸೈಟ್ ಇದೆಯಾ ಇದಾವೆ ಮನೆ ಕಟ್ಟಿ. ಮನೆ ಇದೆಯಾ ಸೈಟ್ ಕೆಳಗಡೆ ಬಿಟ್ಟು ಓಕೆ ಯಾವ ಅಲರ್ಟ್ ಆಯಿತು ಡೇಟ್ ಆಫ್ ಅಲೋಕೇಶನ್ 2011 ಅಲ್ಲ. ಕೇಳಿ ಬರ್ತೀನಿ ಐ ಆಮ್ ಕ್ಯಾಲ್ಕುಲೇಟಿಂಗ್ ಇಂಟ್ರೆಸ್ಟ್ ಅಫ್ಕೋರ್ಸ್ 2009 ಇದೆ ಹಾ, 2009. ಶಿವ 9 25 2009. 14,300 ರೂಪಾಯಿ. 17 ಇದೆ ಇರಪ್ಪ ಡೇಟ್ ಅಲೋಕೇಶನ್ 5 2009. 25/2009 ಓಕೆ ಈಗ ಅವರು ಯಾವ ಡೆತ್ ಯಾವಾಗ ಆಯಿತು ಅವ್ರದ್ದು 16 ಸೊ ದೆನ್ ಯು ಟು ಕ್ಯಾಲ್ಕುಲೇಟ್ 9 to 15 ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ ಆಯಿತು ಅದು ಸರ್ಟಿಫಿಕೇಟ್ ಹಾಂ ಡೇಟ್
16, 2000. ಡೇಟ್ ಕೊಡಪ್ಪ. ಇದು 9 ಯಾವ ಡೇಟು ವಿತ್ ಪ್ರೂಫ್ ಇರಬೇಕು ಅಪ್ಲಿಕೇಶನ್ ಟು ಬಿ ಡಿ ಎ. ಯಾವುದೋ 19 ಇದೆ ಅದು. 19 ಇದೆ 17 ಇದೆ ಇದ್ರ ಒಳಗಡೆ ಬಿ ಡಿ ಎದಲ್ಲಿ ಅದಕ್ಕೆ ಇದರಬೇಕು, ಇಲ್ಲಿ ಕೊಟ್ಟಿರುವ ಎವಿಡೆನ್ಸ್ ಇರಬೇಕು. ಹಾಂ ಇದೆಯಾ? ಇವ್ರು ತೋರಿಸ್ತಾ ಇರೋದು 6/6/19 ಒಂದಿದೆ. ಒಂದಿದೆ 17 ಅಲ್ಲಿ 18 ಅಲ್ಲಿ ಇದೆ. ಕೊಡ್ತೀವಿ 18 ಇದೆಯಾ? ಸೊ 19ನಲ್ಲಿ ಕೊಟ್ಟಿದ್ದಾರೆ ನಮ್ಗೆ. 6/6/19 ಒಂದಿದೆ ಸರ್. 18 ಇದೆ. ಈಗ ಇದೆಯಾ ತೋರಿಸಿ ನಮಗೆ. ಇದು ಇದೆ ಒಂದು ಮೀಟಿಂಗ್ ಕರೆದಲ್ಲಿ ಹೊತ್ತು ಕರೆಸಿ ಎಲ್ಲಿದೆ ತೋರಿಸಿ. ಹಾಂ 19 ಪ್ರೂಫ್ ಇದೆ. 19 ಇದೆ ಸರ್. 21%. ಆ್ಯಕ್ಚುಲಿ ಇದೆ 21%. ಹೌದು ಸರ್. ಅಮೆಂಡ್ಮೆಂಟಿಗೆ ಕಳಿಸಿದ್ದೆ MCLRTಗೆ ಹಾಂ ಅಮೆಂಡ್ಮೆಂಟ್ ಆಗಿ ಬಂದಿದೆ ಸರ್. ಬಂದಿಲ್ಲ. ಬೇರೆಯವರು ಹೇಳಿದ್ದಾರೆ ಕಡಿಮೆ ಮಾಡ್ಕೊಳ್ಳಿ ಅಂತ. ನಾವು ಗೌರ್ಮೆಂಟಿಗೆ ಕಳಿಸಿ ಸರ್, ಗೌರ್ಮೆಂಟಿಗೆ ಅದು ಮಾಡಿ ಕಡಿಮೆ ಆಗುತ್ತೆ. ಶಕ್ತಿ ಬೇಲು ನಾನು ಈಗ ನಂದೇ ಸರ್. ಕ್ರಿಕೆಟ್ ಕಂಟ್ರೋಲ್ ಭೇಟಿ ಮಾಡಿ. ಅದರಲ್ಲಿ ವಾಟ್ಸಪ್ಪಲ್ಲಿ ಹೋಗಿ ಮನಿ ಮೇಲೆ ಚೆಕ್ ಮಾಡಬೇಕು. ಮನಿ ಮೇಲೆ ಅವ್ರದ್ದು ಕ್ರಿಕೆಟ್ ಅವ್ರ ಹೆಸರು ನಿಮ್ಮ ಹೆಸರೇ ನಿಮ್ಮ ಹೆಸರು ವಾಟ್ ಇಸ್ ಯುವರ್ ನೇಮ್? ಶಕ್ತಿ ಇದೆ. ಶಕ್ತಿವೇಲ್. ಶಕ್ತಿ ಗೊತ್ತಾನೇ ಇಲ್ಲ. ಹೆಂಗಿದನು? ಹಾಂ ಇದರಬೇಕು. ಫೈಂಡ್ ಔಟ್ ದ ಡೇಟ್ ಇಸ್ ಹತ್ತೊಂಬತ್ತೇ ಮಾಡೋಣ. ಬೇರೆಯವ್ರು ಕಾಯ್ತಾ ಇದಾರಲ್ಲ. 18 ಇದೆ ಸರ್. ನಾನು ಕೊಟ್ಟು ಇವಾಗ ಕೊಟ್ಬಿಟ್ಟಿಲ್ಲ. 10 minutes ಅದನ್ನು ಕೊಟ್ಬಿಟ್ಟು ಟೈಮ್ ಇಲ್ಲ ಹಂಗೆ 10 ನಿಮಿಷ ಕೊಡೋಕ್ಕಾಗಲ್ಲ. ನಾವು ಬೇರೆ ಇಶ್ಯೂ ಹೋಗ್ಬಿಟ್ಟು ಬರುವಾಗ ಕರೆಕ್ಟಾಗಿ ಬರಬೇಕಾಯ್ತು. ಮೇಡಮ್ ನಿಮ್ಮಲ್ಲಿ ಇದೆಯಾ? ಇದೆ ಸರ್ 100%. ಇಲ್ಲ ಅದೇನು ಮಾಡೋಕ್ಕಾಗಲ್ಲ. ಅಲ್ಲ ಮತ್ತೆ ಅಡ್ವಾನ್ಸ್ ಇರಬೇಕು ಮಾ ನೋಡೋಣ. ಅವರು ಬಿ ಡಿ ಎ ಲೆಟರ್ ಕೊಟ್ಟಿದ್ದಾರೆ 2017 ಅದು ಕಾಪಿ ಇರಬೇಕು ನನಗೆ. ಇದೆಯಾ ಇಲ್ವಾ? ಇಲ್ಲ BSc 19 ನೋಡ್ತಾ ಇದ್ದಾರೆ ಅವರು. ಏನು ಡಾಕ್ಯುಮೆಂಟ್ ಶಿವ? ಸರ್ ಒಂದು ಅಕ್ನಾಲೆಜ್ಮೆಂಟ್ ಇದೆ. PRO ಶಿಕ್ಷಣ ನಮ್ಮಿಂದ ಅಕ್ನಾಲೆಜ್ಮೆಂಟ್ ಇದೆ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಫ್ರಮ್. ಸೊ 9ರಿಂದ 16ವರೆಗೆ ಮಾಡಿಲ್ಲ, ಕಟ್ಟಿಲ್ಲ ಅವರು. 3 ವರ್ಷ ನಿಮ್ಗೆ ರಿಯಾಯಿತಿ ಇದಲ್ವಾ, 3 ಇಯರ್ಸ್ ಬಿಟ್ಟು. ಸೊ 2012ಇಂದ ಮಾಡಬೇಕು. ಫ್ರಮ್ 2012 to 2016 4 years ಪ್ಲಸ್ 2019 to 2025 ಇಲ್ಲ 2019 ಸಾರಿ 2019 ಬಂದುಬಿಟ್ಟಿದ್ದಾರೆ, ನಮ್ಮ ಕಡೆ ಬಂದುಬಿಟ್ಟಿದ್ದಾರೆ. 16ಇಂದ 2016 to 2019 3 years. ಸೊ 2 ಮಾಡಬೇಕು. A B ಟೋಟಲ್ ಮಾಡಬೇಕು. ಆಮೇಲೆ A plus B ಅಂದರೆ ಇಂಟಿಮೇಟ್ 6/6/19 acknowledgements. ಹಾಂ ಅದೇ ಸೇಮ್. ಇಂಟಿಮೇಟ್ ದ ಪೆಟಿಷನರ್ in 7 days. ನಾಲ್ಕು ವರ್ಷ 5 ವರ್ಷ ಎಷ್ಟಾಗ್ಬೋದು ಅಮೌಂಟು? 16,000 ಅದು 4 ಇಯರ್ಸು, ಇನ್ನು 3 ಇಯರ್ಸ್ 7 years 7 ಇಯರ್ಸ್ ಒಟ್ಟು. ಸರ್ ಕುತ್ಕೊಳ್ಳಮ್ಮ. ಸೈಟ್ ಒಡಿದ ಡೈಮೆನ್ಷನ್ ಆಫ್ ಸೈಟ್ ಎಷ್ಟು? 20-30ಯಾ? ಸ್ವಲ್ಪ ಜಾಗ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. 20-30 ಸರ್. ಇಲ್ಲಿ ಅಲಾಟ್ಮೆಂಟ್ ಕೊಟ್ಟರು ಅಷ್ಟೇ. ಇವತ್ತೇನೋ 18 ಅಲ್ವಾ? ಯಾರಿಗೆ ಮಾರ್ಕ್ ಮಾಡ್ಬೇಕು ನಾನು? ಇದು ಕೂಲ್ ಇಂಟಿಮೇಟ್ ನೀವು ಇಂಟಿಮೇಟ್ ಮಾಡ್ತೀರಪ್ಪ. FM ಯಾಕೆ? ಐ ವಿಲ್ ಸೆಂಡ್ ಇಟ್ ಟು ಝೋನಲ್ ಆಫೀಸರ್. ಅಲ್ಲಪ್ಪ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡಿದ್ರು ಇವರೇ ಮಾಡ್ಬೇಕು, ಅವ್ರು ಮಾಡಕ್ಕೆ ಬರಲ್ವಾ? ಸಿಂಪಲ್ ಮಾಡಿದ್ರು ಸಾವಿರ ಮಾಡಿದ್ದಾರೆ 25 ಸಾವಿರ ಆಗಿದೆ. ಹಾಂ ಅಪ್ಲಿಕೇಶನ್ ಆಗ್ತದಾ? ಹೇಗೆ ಮಾಡಬೇಕು. ತಪ್ಪಾಗುವಾಗ ಅಪ್ಲಿಕೇಶನ್ ಆಗ್ತಾ ಇಲ್ವಾ? ನಾನು ಮಾಡಿದ್ದೇನೆ ಕರೆಕ್ಟ್ ಅಂತ ಕರೆಕ್ಟ್ ಯಾರು ಹೇಳ್ತಾರೆ? ನಾನೇ ಹೇಳ್ಬಿಡ್ತೇನೆ. ನನಗೆ ಕಂಪ್ಯೂಟರ್ ಬರೆದಿದ್ದು ಟೋಟಲ್ ಇಂಟ್ರೆಸ್ಟ್ ಬಿ ಪೇಯ್ಡ್
ಎಷ್ಟಾಗ್ತದೆ? 25,000 ಸರ್ 23 ಕೆ ಹೇಳ್ಬಿಡಿ. ಆಮೇಲೆ ಒರಿಜಿನಲ್ ಅದು ತುಂಬಿರ್ತಾರೆ ಅದು. ಅದು ಪೇಮೆಂಟ್ ಫಸ್ಟ್ ಆಗಿದೆಯಾ ಅದು ಮೊದಲಿಂದು? ಮೊದಲು ಮಾಡಿಲ್ಲ, ಅದು ಮಾಡಿಲ್ಲ. ಏನು ಮಾಡಿಲ್ಲ ನೀವು? ಎಷ್ಟು ಹಾಕ್ಬೇಕು ತಾವು? 9 ಇಲ್ಲ 7 ಇಯರ್ಸ್. ಟೋಟಲ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್ 23,520 ಆಗಿದೆ. 23,520 7 years. ಆಯಿತು. ಇಂಟಿಮೇಟ್ ಪೆಟಿಷನ್ ಟು ಪೇ 23,520 ಆನ್ ಪೇಮೆಂಟ್ ಮೇಕ್ LCSA 23,000 ಪ್ಲಸ್ 1,000 ಇಲ್ಲ ಎಲ್ಲ ಸೇರಿ ಕೊಟ್ಟಿದ್ದೀರಿ. ಸರಿ ಇಲ್ಲ ಸರ್, ನಾನು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ. 23 ಅಂದರೆ 520. 16,300. ಇಲ್ಲಪ್ಪ 39,520. 520 ಸೇಮು. 31,520 ರೂಪಾಯಿ ಕೊಡಬೇಕು ನೀವು. ಆಗ ನೀವು ಬೇರೆ ಹೆಸರಿಗೆ ಬರ್ತದೆ. ಕಡಿಮೆ ಮಾಡೋಕ್ಕಾಗಲ್ಲಮ್ಮ. ಅದು ನಾವು ಇದು ಕಡಿಮೆ ಮಾಡಿ ಎಷ್ಟು ಮಾಡೋಕ್ಕೆ ಮಾಡಿದ್ದೀವಿ ನಾವು ಅಲ್ವಾ? ಇದು ನೀವು ಕಡಿಮೆ ಮಾಡಿ. ಆಮಾಂ, ಅದು ಸಿವಿಲ್ ಇಶ್ಯೂಸು. ಇದು ಇವನ್ ಆಫ್ಟರ್ ಡೆತ್ ಆಲ್ಸೋ ದಟ್ ಮನಿ ಯು ಟು ಪೇ. ಈಗ ನಿಮ್ಮ 16 ಇಲ್ಲ, ಯಾವಾಗ ಕೊಟ್ಟಿದ್ದಾರೆ? 19 ಕೊಟ್ಟಿದ್ದಾರೆ. ಸೊ 16 ಅವ್ರ ಡೆತ್ ಅಂದರೆ 16 to 19 ಫುಲ್ ಕಂಪ್ಲೀಟ್ 2012 to 2019 7 years ಮಾಡಿದ್ವಿ. ಕರೆಕ್ಟ್ 7 years ಮಾಡಿ 19 ಮನಿ ಅರ್ಜಿ ಕೊಟ್ಟಿದ್ದೀರಲ್ವಾ, ಅವತ್ತಿಂದ ನಾವು ಇಂಟ್ರೆಸ್ಟ್ ಆಗ್ತಾ ಇಲ್ಲ. ಹಾಂ, ಪ್ರೂಫ್ ಇಲ್ಲ ನಿಮ್ಮಲ್ಲಿ. ಇವ್ರದ್ದು ಬಂದಿಲ್ಲ. ಬಂದಿಲ್ಲ. ಕೆಲಸ ಆಗಿಲ್ಲ ಮಾಡಬಹುದಾ? ಇಲ್ಲ ಕೊಡ್ಲಿಕ್ಕೆ ಅದರಲ್ಲಿ ಕಾನೂನು ಪ್ರಕಾರ ಅವಕಾಶ ಇದೆಯಾ? ಇದೆ. ಸೆಂಡ್ ಕಮಿಟಿ ಫೈಲ್ ಯಾರ ಕಡೆ ಇದೆ ಈಗ? ಬಂದಿದ್ದಾರೆ ಅವರು. ಓಕೆ, ಸೆಂಡ್ ಟು ಮೀ, ನಾನು ಸೆಂಡ್ ಟು ದ ಕಮಿಟಿ. ನೀವೇ ಫಾಲೋ ಮಾಡಬೇಕು. ಪ್ರಜ್ವಲ್ ಮುರಳಿ ಹೌದು. ಒಂದು ನೋಟ್ ಮಾಡಿಕೊಳ್ಳಮ್ಮ. ಅವನು ಬಂದಿಲ್ಲಲ್ಲ, ಬೋರ್ಡ್ ನೋಟ್ ಒಂದು ಹಾಕಬೇಕು. ಬೋರ್ಡ್ ನೋಟ್ ಏನು ಹೇಳ್ಬೇಕಂದ್ರೆ ದಟ್ ಫ್ರಮ್ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಿಂದ ಒಂದು 5 ಜಮೀನು ಇದೆ. ಏನೋ ಅಲ್ಲ ನಿಯಮ ಎಷ್ಟಿದೆ ಜಮೀನು ಹೌಸಿಂಗ್ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ನಾವು ಕೊಟ್ಟಿದ್ದು EMI ಮಾಡಿದ್ದೀವಿ, ಅವ್ರದ್ದು ಕೊಟ್ಟಿಲ್ಲ. 140 ಸ್ಟೇಟಸಲ್ಲಿ ವಿಲ್ ಗೋ ಫಾರ್ ಅಪಾರ್ಟ್ಮೆಂಟ್, 2 bedroom ಅಪಾರ್ಟ್ಮೆಂಟ್ ಫಾರ್ LIG. ಇದೆಲ್ಲ ಹೇಳ್ತಾರಲ್ಲ, 2 bedroom ಅಪಾರ್ಟ್ಮೆಂಟ್ ಹೇಳ್ತಾರಲ್ಲ. ಲ್ಯಾಂಡ್ಲೆಸ್ ರೆಸಿಡೆಂಟ್ ವಿಡೋಸ್ ಇನ್ನು ಅನೇಕ ಥರದ್ದು ಬರೀತಾರೆ. ಅವ್ರು ಎಲ್ಲಿ ಇರಲಿ ನಾವು ಇಲ್ಲಿ ಕೊಡ್ತೀವಿ ಅವ್ರು. ಅದಕ್ಕೆ ಯು ಶುಡ್ ಗೋ ಟು ಬೋರ್ಡ್. ಸ್ವಲ್ಪ ಕಾಸು ರೆಡಿ ಮಾಡಿ ಅಂತ ಊಟ ಮಾಡಿ ಡೋಂಟ್ ವೇಟ್ ಟಿಲ್ ದ ಬೋರ್ಡ್ ಮೀಟಿಂಗ್. ಎಷ್ಟು ಬೇಗ ಆಗ್ತದೆ ಮಾಡ್ಬಿಟ್ಟು ಆಯಿತು. ಅದು ಕ್ಲೋಸ್ ಮಾಡಿ ಎಂಡೋಸ್ಮೆಂಟ್ ಕೊಟ್ಬಿಡಿ. ವಿ ಆರ್ ಪ್ಲಾನಿಂಗ್ ಟು ಡೂ ಇಟ್ ಇನ್ ದಿಸ್ ಅಂತ ಕೊಟ್ಬಿಡಿ ಅವರು. ಆಯ್ತು. ನೆಕ್ಸ್ಟ್ ರೀಗನ್. ಹಾಂ, ಏನು ಇಶ್ಯೂ ಮಾಡಿ ಸೇಲ್ ಕೊಡಬೇಕು. ಕೊಡ್ಬೋದಾ? ಕೊಡ್ಬೋದು ಸರ್. ಇದರಲ್ಲಿ ಬೈಯಪ್ಪನಹಳ್ಳಿ ಸ್ಲಮ್ ಅಲ್ಲಿ 40 years ಬ್ಯಾಕ್ ಒಂದು 1000 ನಿವೇಶನಗಳನ್ನು ಮಂಜೂರು ಮಾಡಿದ್ವಿ ಸರ್. ಸರ್, ಔಟ್ ಆಫ್ ವಿಚ್ 10 ಸೇಲ್ ಡೀಡ್ಸ್ನ ಇಶ್ಯೂ ಮಾಡಿದ್ವಿ ಸರ್. Sir, that is not a chain. Sir, you are given as a lease agreement. Yes, that is lease. LCS ಅದೇ ಲೀಸ್ ಕಮ್ ಸೇಲ್ ಡೀಡ್ ಕೊಟ್ಟಿದ್ದೀವಿ ಸರ್. ನಮ್ಮಲ್ಲಿ ಫೈಲು 134 ಫೈಲ್ಸ್ ಅವೈಲೇಬಲ್ ಇದೆ ಸರ್. ಔಟ್ ಆಫ್ ವಿಚ್ 10 ಇಲ್ಲ, 10 ಔಟ್ ಆಫ್ 134 10 LCS ಕೊಟ್ಟಿದ್ದೀವಿ ಸರ್. ಇನ್ನು ರಿಮೈನಿಂಗಿಗೆ ನಮಗೆ 6 ಕೇಸಸ್ಗೆ ಡಾಕ್ಯುಮೆಂಟ್ಸ್ ಬಂದಿದೆ ಸರ್. ಅದು ಪ್ರೊಸೆಸ್ ಮಾಡ್ತಾ ಇದೆ ಸರ್. ಬೇರೆ ಬೇರೆ ಹಂತದಲ್ಲಿ ಇದೆ ಸರ್. ಇನ್ನು ರಿಮೈನಿಂಗ್ ಉಳಿದ ಕೇಸ್ಗಳಿಗೆ 118 ಕೇಸಸ್ಗೆ ಡಾಕ್ಯುಮೆಂಟ್ಸ್ ಬಂದಿಲ್ಲ ಸರ್. ಎಲ್ಲಿಂದ ಬರಬೇಕು? ಅವ್ರು ಕೊಡ್ಬೇಕು ಸರ್, ಅಪ್ಲಿಕೆಂಟ್ ಕೊಡ್ಬೇಕು ಸರ್. Sir, 1 minute. I tell the whatever issue it is we have facing last 40 years. 40 ವರ್ಷದಿಂದ ನಮಗೆ ಹಕ್ಕುಪತ್ರ ಯಾವುದು ಕೊಡ್ತಾ ಇಲ್ಲ. ನಾವು ನಮ್ಗೆ ಇರೋ ಜಾಗ ಬಂದು ನಿಮ್ಮ ಟಾಯ್ಲೆಟ್ಸ್ ಜೀವನ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ನಿಮಗೆ ಗೊತ್ತಿದೆ. ಮತ್ತು ಅಲ್ಲಿ ನೀರ್ದು ತೊಂದರೆ ಭಾಳ ಇದೆ. ನೀರು ಕುಡಿಯೋಕ್ಕೆ ನೀರಿಲ್ಲ, ಟಾಯ್ಲೆಟ್ ಇದ್ದು ಇಶ್ಯೂ ಇದೆ. ಈ ಥರ ಇಶ್ಯೂ ಇರುವಾಗ ನಮಗೆ ಹಕ್ಕುಪತ್ರ ಯಾವುದು ಕೊಡ್ತಾ ಇಲ್ಲ, ಲೀಸ್ ಅಗ್ರಿಮೆಂಟ್ ಅಂತ ಕೊಡ್ತಾ ಇಲ್ಲ. ಎಲ್ಲಿದು? ಬೈಯಪ್ಪನಹಳ್ಳಿ ಸ್ಲಮ್ ಸರ್. ತಮಗೂ ನಾವು ಹೋರಾಟ ಮಾಡಿ ನಮ್ಮದು ಬಿಡಿಯದು ನಾವು ಮಂಜೂರು ಮಾಡಿ ಕೊಟ್ಟಿದ್ದೀವಿ ಸರ್. ಅದಾಗಿದೆ ಸರ್. ಇವಾಗ ಏನಂದರೆ ನಮಗೆ ಎಲ್ಲ ಹೋರಾಟ ಮಾಡಿ ಲಾಸ್ಟ್ ಒಂದು ಲೆಟರ್ ಬಂದಿದೆ. ಆ ಲೆಟ್ರಲ್ಲಿ ಏನು ಹೇಳಿರೋದಂದರೆ ಅಂತ ಕೇಳಿರೋದು, ಮತ್ತೆ 3,000 ರೂಪಾಯಿ ಪೇ ಮಾಡಿರೋದು. ಆಮೇಲೆ ಇದೆಯಾ ಅದು ಅಲಾಟ್ಮೆಂಟ್ ಲೆಟ್ರ್? ಇಲ್ಲ ಅಲಾಟ್ಮೆಂಟ್ ಅದೇ ಸರ್ ಹೇಳ್ತಾ ಇರೋದು. ಒಂದು ಲೆಟ್ರ್ ಇದೆ, ತೋರಿಸ್ತೀನಿ ಬೇಕಾದ್ರೆ ತಮಗೆ. 40 ವರ್ಷ ಹಿಂದ್ಗಡೆ ಇರೋದು ಬರೀ ಸ್ಲಮ್ಗಳೇ ಗುಡ್ಸ್ಗಳಿಗೇ ಇತ್ತು. ಅವಾಗ ಏನಾಯಿತು, ಮಳೆಗಳು ಬಂತು, ಎಲ್ಲ ಬಂತು, ಲೆಟ್ರ್ ಎಲ್ಲ ಕಳೆದೋಗಿದೆ.
ಸುಮಾರು ಜನ ತೀರೋಗಿದ್ದಾರೆ, 40 ವರ್ಷದಿಂದ ಮನೆ ಬಿಟ್ಟು ಹೋಗಿದ್ದಾರೆ, ಊರು ಬಿಟ್ಟು ಹೋಗಿದ್ದಾರೆ, ಎಲ್ಲ ಹೋಗಿದ್ದಾರೆ. ನಮ್ದು ಏನಂದರೆ ಇವಾಗ ಯಾರು ಇದ್ದಾರೆ ಪ್ರೆಸೆಂಟ್ ನಮ್ಗೆ ಗೊತ್ತಿದೆ, ನಾವೇ ಅಲ್ಲಿ ಇದ್ದೀವಿ, ಆನ್ ಆ್ಯಂಡ್ ಬಾಟ್ ಆಫ್ ದೇರ್ ಓನ್ಲಿ ಸರ್. ಸೊ ನಮಗೇನಂದರೆ ಇವಾಗ ಯಾರು ಪ್ರೆಸೆಂಟ್ ಇದ್ದಾರೋ ಅವ್ರದ್ದು ಡೀಟೇಲ್ ಲಿಸ್ಟ್ ನಾವು ಕೊಡ್ತೀವಿ, ಎಲೆಕ್ಟ್ರಿಸಿಟಿ ಬಿಲ್ ಕೊಡ್ತೀವಿ, ಅದು ಆಧಾರ್ ಮೇಲೆ ರೇಷನ್ ಕಾರ್ಡ್ ಕೊಡ್ತೀವಿ, ವೋಟರ್ ಐ ಡಿ ಕೊಡ್ತೀವಿ, ಆಧಾರ್ ಕಾರ್ಡ್ ಕೊಡ್ತೀವಿ, ಫ್ಯಾಮಿಲಿ ಟ್ರೀ ಬೇಕು ಅಂತ ಕೇಳಿದಾರೆ ಅದು ನಾವು ಮಾಡಿಸ್ಕೊಡ್ತೀವಿ, ಎಲ್ಲ ಮಾಡಿಸ್ಕೊಡ್ತೀವಿ. ದಯವಿಟ್ಟು ನಮಗೆ ಅಲ್ಲಿ ಹಕ್ಕುಪತ್ರ ಮಾಡಿಸ್ಕೊಡ್ಬೇಕು. ಲೀಸ್ ಅಗ್ರಿಮೆಂಟ್ ತಿರ್ಗಾ ಕೊಟ್ಟರೆ ಜನಕ್ಕೆ ಭಾಳ ತೊಂದರೆ ಆಗುತ್ತೆ. ಅಲ್ಲಿಂದ ಬಂದು ಸ್ಲಮ್ಮಲ್ಲಿ ಇರೋ ಕೆಲಸ ಮಾಡೋರು ಇಂದಿರಾನಗರ್ಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಲೀಸ್ ಕೊಡುವಾಗ ಏನು ತೊಂದರೆ ಆಗ್ತದೆ, ಸೇಲ್ ಮಾಡೋಕ್ಕಾಗಲ್ಲ. 40 years ಆಯ್ತಲ್ಲ ಸರ್, ತಿರ್ಗಾ ಲೀಸ್ ಅಗ್ರಿಮೆಂಟ್ ಕೊಟ್ಟಂಗೆ ಸರ್, ತಾವೇ ಹೇಳಿ. ನಿಮ್ಗೆ ಅಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಬೇಕಲ್ಲ ಅಲ್ವಾ ಸರ್? ಇವಾಗ 10 ವರ್ಷ ಆದ್ಮೇಲೆ ನೀವು ಇಲ್ಲ ಬೇಡ ನೀವು ಬೇರೆ ಕಡೆ ಹೋಗಿ ನೀವು ಅಲ್ಲಿದ್ದೀರಾ, ಅಲ್ಲಿ ಇದೀವಿ, ನೀವು ಲೀಸ್ ಕೊಡ್ತೀವಿ, ಅಲ್ಲಿ ಇರ್ಬೋದು, ನೀವೇನು ಸಮಸ್ಯೆ ಇಲ್ಲ, ಪ್ರಾಬ್ಲಮ್ ಇಲ್ಲ. ನಮ್ಗೆ ಏನಂದ್ರೆ ಸೇಲ್ ಅಗ್ರಿಮೆಂಟ್ ಮಾಡಿಸ್ಕೊಡಿ ಸರ್ ದಯವಿಟ್ಟು. ಸೇಲ್ ಅಗ್ರಿಮೆಂಟ್ ಕೊಡಲ್ಲ, ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಈಗ ಇದು ಹೇಗೆ ಮಾಡೋದು, ಅವ್ರಿಗೆ ಸಾಲ್ವ್ ಶಿವ ಸಾಲ್ವ್ ಮಾಡೋದು, ಅವರು ಯಾರು ಗಲಾಟೆ ಆಗಿದೆ ಅಂದು ಒಟ್ಟು ಎಷ್ಟು ಗಲಾಟೆ ಮಾಡಿದ್ದೀರಾ ನೀವು? ಒಟ್ಟು 1,000 ಮಂಜೂರು ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್. 1,000 ನಿವೇಶನಗಳು ನಮ್ಮಲ್ಲಿ ಡಾಕ್ಯುಮೆಂಟ್ ಪ್ರಕಾರ ನಮ್ಮಲ್ಲಿ ಫೈಲ್ಸ್ ಅವೈಲೇಬಲ್ ಆರ್ 134 sir. 159 sir. I think so Dinesh has sent me because we have put at detail ಬೇಕಂತ ಪುಟ್ ಅಪ್ ಮಾಡಿದ್ವಿ, ಅದು ಕೊಟ್ಟಿದ್ದಾರೆ. I will recheck once again. Yes sir. ನಿಮ್ಮಲ್ಲಿ ವಾಸ ಎಷ್ಟು ಜನ ಇದ್ದಾರೆ? 1000 ಜನ ಇದ್ದಾರೆ ಸರ್. ಬಟ್ ಇಂಟಿಮೇಷನ್ ಲೆಟರ್ ಬಂದಿರೋದು 159 ಜನಕ್ಕೆ ಮಾತ್ರ ಇಂಟಿಮೇಷನ್ ಲೆಟರ್ ಬಂದಿರೋದು. ಈ ಥರ ದಾಖಲೆಗಳು ಕೊಡಬೇಕು ಅಂತ ಗೌರ್ಮೆಂಟ್ಗೆ ಕಟ್ಟಬೇಕು ಅಂತ ಅವ್ರೇನು ಮುಂದೆ ಸರ್ ಅವ್ರಿಗೆ ಇಲ್ಲ. 1,000 ಜನ ಎಲ್ಲರ ಕೈಲಿ ಇದು ಖಾತಾ ಇದೆಯಾ ಸರ್? ಖಾತಾ ಕೊಡಕ್ಕೆ ನೀವು ಸೇಲ್ ಅಗ್ರಿಮೆಂಟೇ ಕೊಟ್ಟಿಲ್ಲ ಅಂದ್ರೆ ಹೇಗೆ ಸರ್ ಖಾತಾ ಮಾಡಕ್ಕೆ? ನಮ್ಮಲ್ಲಿ ಇರೋದು 154, 10 ಏನೋದಿಯಾ ಬಟ್ ಅದರ್ಸ್ ಬಾಕಿಯವ್ರಿಗೆ ಏನು ಮಾಡಬೇಕು? ಬಾಕಿಯವ್ರಿಗೆ ಕೊಡಬೇಕು. ಲ್ಯಾಂಡ್ ನಮ್ಮದನ್ನು ಗೊತ್ತೇ ಇರಲ್ವಾ ಸರ್? ಲಿಸ್ಟ್ ಐ ಗಿವ್ ಇಟ್ ಔಟ್ ಬಿಕಾಸ್ ಬಿಫೋರ್ 40 years ಅವರೇ ತಾನೇ ಸರ್ ಅಲಾಟ್ಮೆಂಟ್ ಮಾಡಿದ್ದು, ಬಿಡಿ ತಾನೇ ಅಲಾಟ್ಮೆಂಟ್ ಮಾಡಿದ್ದು, ಜನ ಬಂದು ನಾವು ಇಟ್ಕೊಂಡಿಲ್ಲ ಸರ್. ಅದೇ ನಮ್ದು ನಿವೇಶನ ಹಂಚಿಕೆ ಮಾಡುವಾಗ ನಮ್ದೇ ಇದೆ ಸರ್, ಹಾಗೆ ಇದೆ ಸರ್. ಒರಿಜಿನಲಿ ಬಿಡಿ ನಿವೇಶನ ಹಂಚಿಕೆ ಮಾಡಿ 1,000 ನಿವೇಶನಗಳು ಅಂತ ಇದೆ ಸರ್. 1,000 ಸೈಟ್ಸ್ ನಮ್ದಲ್ಲಿ ಅವ್ರು ನಮ್ಮದ್ರ ಬಗ್ಗೆ ನಮ್ದೇನೆ ಇಲ್ಲ ಬೇರೆ ತಗೋಬೇಕು. ನಮ್ದೇ ಸ್ಲಮ್ ಬೋರ್ಡ್ ಹೋಗಿದ್ವಿ, ಸ್ಲಮ್ ಬೋರ್ಡ್ ಇಂದ ಬಿಡಿ ಆಗಿದೆ, ಬಿಡಿಯಿಂದ NOC ಕಡೆ ಸ್ಲಮ್ ಬೋರ್ಡ್ ಮಾಡ್ಕೊತಾರೆ ಅಂತ ಹೇಳಿದ್ರು. ತಿರ್ಗಾ ನಾವು ಮಹಿಳೆಯರಿಗೆ ಫಾಲೋ ಮಾಡ್ತಾರೆ ಇದೆಯಾ ಸರ್? ಬೆಂಗಳೂರು ಸಿಟಿ ಮಹಿಳೆಯರಿಗೆ ಫಾಲೋ ಮಾಡ್ತಾರೆ. MLA ಯಾರಲ್ಲಿ? ರಘು ಸರ್, ಪ್ರೆಸಿಡೆಂಟ್ ರಘು ಸರ್. ಈಗ 1,000ದಲ್ಲಿ ಎಷ್ಟು ಜನ ಹತ್ರ ಯಾರು ಎಷ್ಟು ಜನ ಹತ್ರ ಕೈಲಿ ಇದೆ ಈಗ? ಬೇಕಾದ್ರೆ ಅದು ಎಲ್ಲ ಲಿಸ್ಟ್ ಕೊಡ್ತೀವಿ ಸರ್. ಒಂದು ಕೆಲಸ ಮಾಡೋಣ, ಇವರು ಕೇಳ್ತಾ ಇರೋದು ನಿಮ್ಗೆ ಎಷ್ಟು ಹಾಕ್ಬೋದು ಕೇಳ್ತಾ ಇದ್ದಾರೆ ಇವರಿಗೆ? ಇವರು ಟೋಟಲ್ 1,000 ಅಂತ ಕೇಳ್ತಾ ಇದ್ದೀವಿ. ನಾವು ಮಂಜೂರು ಮಾಡಿ 1,000. ಇದು ಆಸ್ಕಿಂಗ್ ಫಾರ್ ಆಲ್ 1,000. ಎಸ್ ಸರ್. ಫಿಸಿಕಲ್ ಅವರಲ್ಲಿ ಇದ್ದಾರೆ ಸರ್, ಅಡ್ವಾನ್ಸ್ ಪ್ರೊಸೀಡಿಂಗ್ ಬಂದಿತ್ತು ಅವರಿಗೆಲ್ಲ. ಕೋರ್ಟ್ಗೆ ಹೋದ್ರು ಕೂಡ ಅವರಿಗೆ ಡೈರೆಕ್ಟ್ ಕೊಡ್ತಾರೆ. ಅಡ್ವಾನ್ಸ್ ಬರುತ್ತೆ ಮೋರ್ ದೆನ್ 25 years ಗೌರ್ಮೆಂಟ್ ಕೈಯಲ್ಲಿ ನಾವು ಜೀವನ ಮಾಡ್ತಿದ್ದಾರೆ ಅಂದರೆ ದಾಖಲೆಗಳು ತೋರಿಸಿ ಕೋರ್ಟೇ ಕೊಡ್ತಾರೆ. ವಾಟ್ ವಿ ಡಿಡ್ ಸಚ್ ಥಿಂಗ್ಸ್ ಹೇಳಿದ್ದೀವಿ, ಈ ಥರ ನಾವು ಗೌರ್ಮೆಂಟ್ ಏನು ಮಾಡ್ತೀವಿ ಸರ್? ಇದು ಮೋಸ್ಟ್ಲಿ ನನಗೆ ಅನಿಸ್ದಾಗ ಇದು ಬಿಡಿ ಅಕ್ವೈರ್ಡ್ ಲ್ಯಾಂಡ್ ಅಲ್ಲ ಅನ್ಸುತ್ತೆ ಸರ್. ಇದು ಈಗ ಅದು ಟೈಮ್ ಅಂಡ್ ಟೈಮ್ ಪೊಲಿಟಿಕಲ್ ಡಿಸಿಷನ್ ಆಗಿ ನಾವು ಬಿಡಿಯಾದರು ಆ ಸ್ಲಮ್ನ ಟೇಕ್ ಓವರ್ ಮಾಡಿರ್ಬೋದು ಅಂತ ಅನ್ಸುತ್ತೆ. ನೀವು ಹಕ್ಕುಪತ್ರ ಯಾಕೆಂದ್ರೆ ವಿ ಹ್ಯಾಂಡ್ ಓವರ್ ಮೆನಿ ಥಿಂಗ್ಸ್ ಟು ಅರ್ಬನ್ DC ಇಂದ ಸ್ಲಮ್ ಬೋರ್ಡ್ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಆ ಥರ ಮಾಡಿ ನಾವು ಹಕ್ಕುಪತ್ರಗಳನ್ನ ಹಿಂದೆಯಿಂದ ಕೊಟ್ಟಿದ್ದೀವಿ ಸರ್. ಅದೇ ಥರ ಇದು ಕೆಲವನ್ನ ಬಿಡಿಯಾಗೂ ಹ್ಯಾಂಡ್ ಓವರ್ ಮಾಡಿದ್ದಾರೆ. BBMP ಈಗ ಕೇಳ್ತಾರಪ್ಪ, BBMP ಕೇಳಬೇಕಾದ್ರೆ ಕೇಳ್ತಾರೆ ನೀವು ಸರ್? BBMP ಕೇಳ್ತಾ ಇಲ್ಲ, ನಾವು ಕೇಳ್ತಾ ಇರೋದು ಇವಾಗ ನೀವು ಬಿಡಿಯಿಂದ ಅಲಾಟ್ಮೆಂಟ್ ಕೊಟ್ರೆ ನಾವು BBMPಗೂ ಅರ್ಜಿ ಹಾಕಿದ್ವಿ. ಅವರು ಹೇಳ್ತಾರೆ ಏನಂದ್ರೆ ಹಕ್ಕುಪತ್ರ ಮಾಡಿಸ್ಕೊಂಡ್ರೆ ಟೇಕ್ ಓವರ್ಸ್ ನಮ್ಗೆ ಇರ್ತವೆ ಸರ್. ಅವಾಗ they want some document. ಎಸ್ ಸರ್. ಹಂಚಿಕೆ ಪತ್ರ ಲ್ಯಾಂಡ್ ಇವತ್ತು ನಮ್ಮದು ಕೊಟ್ಟಿದ್ದೀವಪ್ಪ ಶಿವ, ಸರ್ ಲ್ಯಾಂಡ್ ಇರುತ್ತೆ ಸರ್ ಬಿಡಿ ಇದೆ ಅಂತ ಹೇಳ್ತಾರೆ ಹಿಂದೆ 40 years back. we have given document ಇದೆ ನಮ್ಮಲ್ಲಿ ಕೊಟ್ಟಿರೋದು. ಹಾಂ ಸರ್, ಹಂಚಿಕೆ ಪತ್ರ ನಾವು ಕೊಟ್ಬಿಟ್ಟಿದ್ದೀವಿ ಸರ್, 10 ಜನಕ್ಕೆ ಕೊಟ್ಟಿದ್ದೀವಿ ಸರ್. ಅಲ್ಲ, ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ 10 ಜನಕ್ಕೆ ಮಾಡಿಕೊಟ್ಬಿಟ್ಟಿದ್ದೀವಿ. 10 ಜನಕ್ಕೆ ಡಾಕ್ಯುಮೆಂಟ್ಸ್ ಯಾರು ಕೊಟ್ಟರು ಅವ್ರು ಮಾಡ್ಕೊಟ್ಟಿದ್ದಾರೆ ಸರ್. ರವೀಂದ್ರ ಅವರೇ, ಅದೇ ಸರ್. ನಮ್ಗೆ ಬಿಡಿಯಾಗಿ ಜಮೀನು ಹೆಂಗ್ ಬಂತು ಅದು ನೋಡ್ಬೇಕು ಸರ್. ಮತ್ತೆ ನಾವು ಕೊಟ್ಬಿಟ್ಟಿದ್ದೀವಿ, ಕೊಟ್ಬಿಡಿ ಸರ್. ಈಗ ನಾವು ಟೇಕ್ ಆನ್ ಅದ್ರ ಮೇಲೆ ನಾವು ಪಾಲಿಸಿ ಮಾಡ್ಬೇಕಾದ್ರೆ ಸರ್. ಈಗ ನಾವು ನಮ್ದೇ ಅಕ್ವೈರ್ಡ್ ಆದ್ರೆ ಏನ್ ಮಾಡ್ಬೇಕು, ನಾವು ಟೇಕ್ ಓವರ್ ಸ್ಲಮ್ ಆದ್ರೆ ಏನ್ ಮಾಡ್ಬೇಕು ಸರ್? ನಮ್ಮಿಂದ ಕೊಟ್ಟಿದ್ದಾರೆ ಈಗ ಯಾವನ ಶ್ರಮ ಆಗಿರಬಹುದು. ಈಗ ಜಯನಗರ್ ಯಾವ ಶ್ರಮ ಆಗಲ್ಲ ಅಂತ ತಿಳ್ಕೊಂಡಿದ್ದೀರಾ? ಒಂದು ದಿವಸ ಆಗ್ತದೆ ಏನ್ ಮಾಡ್ತೀರಾ? ಏನಾದರೂ ಸ್ಲಮ್ ಇದೆ ಸರ್. ನಾನು ಹೇಳ್ತಾ ಇರೋದು
ಆಮೇಲೆ ಸಬ್ಸಿಕ್ವೆಂಟ್ ಆಗಿ 150 ದಿನಕ್ಕೆ Solution ಏನೀಗ? ಲೆಟರ್ ಕೊಟ್ಟಿದ್ದೀವಿ, ಡಾಕ್ಯುಮೆಂಟ್ ಕೊಡಿ ಅಂತ 150 ದಿನ ಕೊಟ್ಟಿದ್ದೀವಿ. ನೀವು ಅವ್ರು ಕೇಳಿರೋದು 1,000 ಕೇಳ್ತಾರೆ, ನೀವು 10 ಕೊಡ್ತೀವಿ ಅಂತ ಹೇಳ್ತೀರಾ, ಆ ಸಂಬಂಧವೇ ಬರಲ್ಲ ಅದು. ಸೊ ಹೌ ಡು ಯು ಸಾಲ್ವ್ ದಿಸ್? ಸರ್ ಈಗ ಅದೇ ಸರ್ ಒಂದು ಸಜೆಷನ್ ಹೇಳ್ತೀವಿ, ನಾವು ವಿಡಿಯೋಯಿಂದ ಅಕ್ವಿಷನ್ ಮಾಡಿ ಅದು ಸ್ಲಮ್ ಆಗಿರೋ ಏರಿಯಾನ ನಾವು ಅಕ್ವೈರ್ ಮಾಡಿದ್ರೆ ಅದಕ್ಕೆ ಏನು ಅಗತ್ಯವಾಗಿ ನಾವು 30 D ಮಾಡ್ತೀವೋ C ಮಾಡ್ತೀವೋ ಅದನ್ನ ಪಾಲಿಸಿ ಮಾಡಬೇಕಾಗುತ್ತೆ. ಇಲ್ಲ ಟೇಕನ್ ಓವರ್ ಸ್ಲಮ್ ಅಂದ್ರೆ ಸ್ಲಮ್ ಕ್ರಿಯೇಟ್ ಆಗಿತ್ತು, BDA ಪಕ್ಕ ಡೆವಲಪ್ ಮಾಡ್ತಾ ಇದೆ, ಇಂದ್ರಾನಗರ NGO ಈಸ್ಟ್ ಲೇಔಟ್ ಎಲ್ಲ ನಾವು ಡೆವಲಪ್ ಮಾಡಿದೀವಿ. ಸೊ ಅಲ್ಲಿ ಮಾಡ್ತಾ ಇರೋದ್ರಿಂದ ಅವಾಗ ಯಾವಾಗ ಒಂದ್ ಕಡೆ ಪೊಲಿಟಿಕಲ್ ಡಿಸಿಷನ್ ಆಗಿರುತ್ತೆ, ಯು ಟೇಕ್ ಓವರ್ ದಿಸ್ ಸ್ಲಮ್ ಅಂಡ್ ಅವ್ರಿಗೆ ಹಕ್ಕುಪತ್ರ ಕೊಟ್ಟು ಡೆವಲಪ್ ಮಾಡಿದ್ದ ಆ ತರ ಏನೋ ಒಂದು ಡಿಸಿಷನ್ ಆಗಿರುತ್ತೆ. ಆ ಡಿಸಿಷನ್ ಹುಡುಕ್ಬಿಟ್ಟು ಅದಕ್ಕೆ ಅನುಗುಣವಾಗಿ ನಾವು ಪಾಲಿಸಿ ಮಾಡಬೇಕು. ಈಗ ಒಂದು ಟೀಮ್ ಹಾಕಿ ಇನ್ಕ್ಲೂಡಿಂಗ್ ಪೊಲೀಸ್ ನಮ್ದು ಇನ್ವೆಸ್ಟಿಗೇಷನ್ ಟೀಮ್ ಹಾಕಿ ಅವ್ರು ಹೇಳ್ದಂಗೆ 1000 ಜನಕ್ಕೆ ಅವ್ರನ್ನೆಲ್ಲ ವೆರಿಫೈ ಮಾಡಿ, ಯಾಕಂದ್ರೆ ಬರೀ 15 ಜನಕ್ಕೆ ಕೊಟ್ಟಿರೋದು ನಾವು, ಅವ್ರಿಗೆ ಬೇಕಾಗಿರೋ 1000 ಜನಕ್ಕೆ ಆ 1000 ಜನದ್ದು ಎಲೆಕ್ಟ್ರಿಕ್ ಬಿಲ್ಲು, ಆಧಾರ್ ಕಾರ್ಡು ಎಲ್ಲ ವೆರಿಫೈ ಮಾಡಿ ಒಂದು ಪಾಲಿಸಿ ಮಾಡಿ ನಾವು ಹಕ್ಕುಪತ್ರ ಕೊಡಲ್ಲ. ಹಕ್ಕುಪತ್ರ ಅಥವಾ ಲೀಸ್ ಅಗ್ರಿಮೆಂಟ್ ಅಥವಾ ಕ್ರಯ ಪತ್ರ ವಾಟ್ ಪಾಲಿಸಿಯಲ್ಲಿ ನಾವೇನು ತರ್ತೀವಿ ಅದು ಕೊಡಲ್ಲ. ಲೀಸ್ ಅಗ್ರಿಮೆಂಟ್ 5% ಸರ್ ಈಗ ಇನ್ನೇನು BTP ಇದ್ದಾಗ ನಾವು ಅನ್ಕೊಂಡು ಮಾಡಿದ್ವಿ ಸರ್. ಈಗ ಸ್ಲಮ್ ಅಂತ ಡಿಕ್ಲೇರ್ ಆದರೆ ಸರ್ ಯೂಶಲಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇಂದ ನಾವು ಎನ್ಒಸಿ ಕೊಡಬೇಕು, ಪತ್ರ ಅವರೇ ಕೊಡ್ತಾರೆ. ಇಲ್ಲ ಆಗಿದ್ರೆ ಹೇಳ್ತಾರಲ್ಲ, ಈಗ ಇದೆಲ್ಲ ನೋಡಬೇಕು ಸರ್. ಯೂಶಲಿ ಪ್ರೊಸೀಜರ್ ಸರ್ ಅವ್ರ ಪತ್ರ ಸ್ಲಮ್ ಬೋರ್ಡ್ ಇಂದನೇ ಕೊಡ್ತಾರೆ. ಹೌದು ಆ ಥರ ಆಗಿದೆ ಸರ್. ಸರ್ ಸ್ಲಮ್ ಬೋರ್ಡ್ ಅಲ್ಲಿ ಮಾತಾಡಿದ್ವಿ, ಅವ್ರು ಏನು ಹೇಳಿದ್ರು BDA ಇಂದ ಒಂದು NOC ತಗೊಂಡಿದ್ವಿ, ನಾವು ಟೇಪರ್ ಮಾಡಿಸ್ಕೊಂಡು ನಾವು ಮಾಡಿಸ್ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಮೇಡಮ್ ಅದು ಸ್ಕೆಚ್ ಕಾಪಿ ಆಗ್ಬೇಕಾಯ್ತು ಆಯ್ತಾ. ಇದರಲ್ಲಿ ಏನಂದ್ರೆ ಪೊಲಿಟಿಕಲ್ ಇಶ್ಯೂ ಅದು ಇದು ಇರೋದಕ್ಕೆ NOC ಎಷ್ಟು ಎಕರೆಗೆ ಬೇಕು ನಿಮ್ಗೆ? ಎಷ್ಟು ಎಕರೆ ಜಮೀನು ಇದೆ ಅಲ್ಲಿ ಗೊತ್ತಿಲ್ಲ? ಆಲ್ಮೋಸ್ಟ್ ನನ್ಗೆ ಗೊತ್ತಿರಂಗೆ 2 acres ಇರ್ಬೋದು ಸರ್. 1 acre to 1.5 acre. Do one thing, I don't know detail is that we'll form one committee chaired by TPM committee under your chairmanship. ನೀವು ನಿಖಿತ ಮೇಡಮ್ ಇರ್ತಾರೆ ಅದರಲ್ಲಿ, ತಾವು ಈ ಯಾರಪ್ಪ ನಿಮ್ಮ ಇಂಜಿನಿಯರ್ ಬರ್ತಾರೆ, ನಾರ್ತ್ ಬರ್ತಾರೆ, ಇವೆಲ್ಲ ಸೇರಿ ಈ ನಾರ್ತಿಗೆ ಬರ್ತಾರೆ, ಈಸ್ಟ್ ನಿಮ್ಮದು ಈಗ ಅಡಿಷನಲ್ ಕೊಟ್ಟಿದ್ದೇವೆ, ಸಮಸ್ಯೆ ಇಲ್ಲ. ನಾವು ವಾಟ್ ಐ ಸಜೆಸ್ಟ್ ಇಸ್ ದಟ್ ಯು ಹ್ಯಾವ್ ಅ ಮೀಟಿಂಗ್, ಮೀಟಿಂಗ್ ಮಾಡಿಬಿಟ್ಟು ಗೆಟ್ ಇಟ್ ಸರ್ವೇಡ್, ಸರ್ವೆ ಮಾಡಿಬಿಟ್ಟು ಅದಕ್ಕೆ NOC ಕೊಟ್ಟಿದ್ದೀವಿ ನೋ ಅಬ್ಜೆಕ್ಷನ್ ನಮಗೆ ಕೊಟ್ಟರು, ನಾವು 2 acres ಡಿಮಾಂಡ್ ಕೊಟ್ಟರು ಆಯಿತು. ಸೊ ಮೀಟಿಂಗ್ ಮಾಡಿ ಬಿಫೋರ್ ನೆಕ್ಸ್ಟ್ ಮಂತ್ ಮೀಟಿಂಗ್ ಮಾಡೋಣ. ಕಾಲ್ ಕಮಿಷನ್ ಬೋರ್ಡ್ ಆಲ್ಸೋ, ಕಾಲ್ BBMP ಎಲ್ಲ ಕಾಲ್ ಮಾಡಿ. ಶಶಿ ಯು ಕಾಲ್ BBMP, ಸರಿ ಯಾವ ಕಾರ್ಪೊರೇಟ್ ಬರುತ್ತೆ ಕಲಿಸಿ, ಅವ್ರಿಗೂ ಕನ್ಫ್ಲುಯೆನ್ಸ್ ಕಲಿಸಿ, ಲೋಕಲ್ ಕಾರ್ಪೊರೇಟ್ ಕಲಿಸ್ಬಿಟ್ಟು ಒಂದು ಇಯರ್ ಮೀಟಿಂಗ್ ಮಾಡಿಬಿಟ್ಟು ಏರಿಯಾ ಮಾರ್ಕ್ ಮಾಡಿ NOC ಕೊಡ್ತೀವಿ. ದಟ್ ಕನ್ಫ್ಲುಯೆನ್ಸ್ ಬೋರ್ಡ್ ವಾಟ್ ವಾಸ್ ದ ವಾಂಟ್. ಎಸ್ ಎನಿ ಅದರ್ ಇಶ್ಯೂ ಲೆಟ್ ಮೀ. ಆಯ್ತು ಮೀಟಿಂಗ್ ಮಾಡ್ತೀವಿ ನಾವು. ಬರಬೇಕು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿದ್ರೆ ಬನ್ನಿ 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 ಬನ್ನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಸರ್ ಈಗ ಟೇಕನ್ ಓವರ್ Samruddhi Education and Cultural Trust CSI actually reserved for SC community sir. But ನಾವು ಇದರಿಂದ ಬೇರೆಯವರಿಗೆ ಕೊಟ್ಟಿದ್ದೀವಿ ಸರ್ ಫಾರ್ ದಿಸ್ ಕಸ್ಟಮರ್ ಗಿವನ್ CSI ಸರ್. ಬಟ್ ಅವ್ರು ಇಶ್ಯೂ ಗವರ್ಮೆಂಟ್ ಬಂದ ಮೇಲೆ ಅದು ಕ್ಯಾನ್ಸಲ್ ಮಾಡಿದ್ದೀವಿ ಸರ್. ಕ್ಯಾನ್ಸಲ್ ಮಾಡಿ ಫ್ರಮ್ CA ಸೆಕ್ಷನ್ ಕ್ಯಾನ್ಸಲ್ ಮಾಡಿದ್ದಾರೆ. ಸಮೃದ್ಧಿ ಎಜುಕೇಶನ್ ಟ್ರಸ್ಟ್ ಅಂತ ಹೇಳಿ CSI ಅಲೌಟ್ ಆಗಿದೆ ಸರ್. ಬಟ್ ದೇ ಮೇಡ್ ವೈಲೇಷನ್ ಸರ್. ಇವರು ಕಂಪ್ಲೇಂಟ್ ಕೂಡ ಲಾಂಚ್ ಮಾಡಿದ್ರು ಸರ್. ಅದು ಹಿಯರಿಂಗ್ ಎಲ್ಲ ಆದಮೇಲೆ ತಾವು ಇವಾಗ ಪಾಸಿಂಗ್ ಆರ್ಡರ್ ಸರ್, ಇವಾಗ ಕ್ಯಾನ್ಸಲ್ ದಟ್ ಅಲಾಟ್ಮೆಂಟ್ ಸರ್. We have informed the Indian section to do the further process sir. But meanwhile the applicant there is a actually running school sir. School ನಡೀತಾ ಇದೆ ಸರ್, ಸ್ಕೂಲ್ ಅಂತ. So recently I think ಒಂದು ಕೋರ್ಟ್ ಸ್ಟೇ ಬಂದಿದೆ ಸರ್. For that ಈಗ ನಾನು ಆಲ್ರೆಡಿ ನಮ್ಮ ಅಡ್ವೊಕೇಟ್ ಅವ್ರು ಕರೆದ್ಬಿಟ್ಟು ಕ್ಯಾನ್ಸಲೇಷನ್ ಆಲ್ರೆಡಿ ಮಾಡಿದ್ದೀವಿ ಸರ್. ಕ್ಯಾನ್ಸಲ್ ಇಟ್ ನಾವು ಕ್ಯಾನ್ಸಲೇಷನ್ ಆಯಿತು. ಅದು ಕೋರ್ಟಲ್ಲಿ ಏನಾಯಿತು? ನಮಗೆ ಅದಕ್ಕೆ ಸ್ಟೇ ಬಂದಿದೆ ಸರ್. ನಾವು ಮಾಡಿರೋ ಕ್ಯಾನ್ಸಲ್ ಕೊಟ್ಟು ಇಲ್ಲ ಅವ್ರು ಕರೆದು ಆಪರ್ಚುನಿಟಿ ಕೊಟ್ಟಿದ್ದು ಕ್ಯಾನ್ಸಲ್ ಮಾಡಿದಿರಲ್ಲ. ಹೌದು ಸರ್, ಹಿರಿಗೆಲ್ಲ ಆಗಿದೆ. ಆಮೇಲೆ ಸ್ಟೇ ಅವ್ರು ಯಾರು ಸ್ಟೇ ಕೊಟ್ಟಿಲ್ಲ ಸರ್, ಇನ್ನು ಸ್ಟೇ ಕೊಟ್ಟಿಲ್ಲ ಸರ್. ಇನ್ನು ಸ್ಟೇ ಇದೆಯಾ ಇಲ್ವಾ? ಸ್ಟೇ ಇದೆ ಸರ್. ಬಟ್ ಅವ್ರಿಗೆ ಅಡ್ವೊಕೇಟಿಗೆ ಈಗ ವಕಾಲತ್ ಹಾಕ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದೀವಿ. ಅಡ್ವೊಕೇಟಿಗೆ ಸಚಿನ್ ಅಂತ ಅಡ್ವೊಕೇಟು, ಸೊ ಅವ್ರಿಗೆ ಕೊಟ್ಟಿದ್ದೀವಿ ಸರ್. ಈಗ ಅವ್ರಿಗೆ ನಾವು ಸ್ಟೇ ಬಂದು ಗ್ರೌಂಡ್ ನಾನು ಅದು ಇದನ್ನು ನೋಡಿದೆ ಸರ್. ಒನ್ ಗ್ರೌಂಡ್ ವಾಟ್ ವಾಸ್ ಟೇಕನ್ ಇನ್ ದ ಕೋರ್ಟಲ್ಲಿ ಸರ್. ಸುಮಾರು ಮೋರ್ ದೆನ್ 300 or 400 ಸ್ಟೂಡೆಂಟ್ಸ್ ಪ್ರೆಸೆಂಟ್ ಇನ್ ಸ್ಕೂಲಲ್ಲಿ ಇದ್ದಾರೆ.
ಇಂಪ್ಲಿಮೆಂಟ್ ಮಾಡಿದ್ರು ಕೋರ್ಟಲ್ಲಿ ಸರ್ ಆ ಸೈಟು ಆಕ್ಚುಲಿ 2 ವರ್ಷ 3 ವರ್ಷದಿಂದ ಇದ್ದರೆ ಕ್ಯಾನ್ಸಲ್ ಆಗಿದ್ದು, ಅದಕ್ಕೆ ನಿಮ್ಮ ಅಧಿಕಾರಿಗಳೇ ಸಹಕಾರ ಮಾಡಿದ್ದಾರೆ. ಉದ್ದೇಶ ಅಲ್ಲಿನ ಇಂಜಿನಿಯರ್ಗಳು ಮತ್ತು ಎಇಗಳು ಮೊದಲು ಸಸ್ಪೆಂಡ್ ಮಾಡಬೇಕು. ನೀವು ಕೂಡ ಎಂಕ್ವೈರಿ ಮಾಡ್ತೀವಿ ಅವರು ಅವ್ರಿಗೆ ಬೇಕು ಅಂತೇಳಿ ಅಲ್ಲಿ ಅಷ್ಟು ನೆಗ್ಲೆಕ್ಟ್ ಮಾಡಿದ್ದಾರೆ. ಅಲ್ಲಿನ ಎಡಬ್ಲ್ಯೂಗಳು ಎಇಗಳು ಮತ್ತು ಈ ನೆಗ್ಲೆಕ್ಟ್ ಮಾಡಿ ಅವರಿಂದಲೇ ಅದಾಗಿರುತ್ತೆ. ಇದಾದ್ರೆ ಇದು ಕ್ಯಾನ್ಸಲ್ ಆಗಿ ಕೊಡಿ, ಎಂಕ್ವೈರಿ ಮಾಡ್ತೀವಿ ನಾವು. ಕೊಡ್ತೀನಿ ಸರ್. ಮತ್ತೆ ಇನ್ನೊಂದಿದೆ, ದೊಂಗ್ಲೂರು ಕ್ಲಬ್ ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡ್ತಿದ್ದಾರೆ. ಅಲ್ಲಿ ರಾಜಕಾಲುವೆ ಇದ್ರು ಕೂಡ ರಾಜಕಾಲುವೆಗೆ ಜಾಗ ಬಿಡದೇನೆ ಅವರು ಅಲ್ಲಿ ಫುಲ್ ಕಟ್ಟಡ ನಿರ್ಮಾಣ ಮಾಡ್ತಿದ್ದಾರೆ. ಮತ್ತು ದೊಂದೂರು ವೆಲ್ಫೇರ್ ಅಸೋಸಿಯೇಷನ್ ಇಲ್ಲ, ಇದರಲ್ಲಿ ಯಾವ ಇಶ್ಯೂ ಇದೆ? ಕೊಟ್ಟಿದ್ದೀವಿ ಸರ್ ಅವಾಗ ಅದನ್ನು ನೆಕ್ಸ್ಟ್ ವೀಕ್ ಕರಿತೀವಿ. ನೆಕ್ಸ್ಟ್ ವೀಕ್ ನಮ್ಮಲ್ಲಿ ಯಾರು ಪ್ರಿಪೇರ್ ಆಗಿಲ್ಲ, ಅದನ್ನ ಕೊರವಾಗ ಅದಕ್ಕೆ ತಗೊಳ್ತೀವಿ. ಹೆಚ್ಚು ಕಡಿಮೆ 5,000 ಕೋಟಿ ಆಸ್ತಿ ಫ್ರಾಡ್ ಆಗಿದೆ ಸರ್. ನೀವು ಅದನ್ನ ಕರಿತೀವಿ ಬರೋದು. ಈ ವಿಷಯವನ್ನು ಈಗ ನೀವು ಕೋರ್ಟ್ ಅಲ್ಲಿ ಕೂಡ ಜಾಯಿನ್ ಮಾಡಿಕೊಳ್ಳಿ. ಓಕೆ ಸರ್. ಕೋರ್ಟ್ ಕೇಸ್ ಗೊತ್ತಿದೆ ನಿಮ್ಗೂ? ಡೀಟೇಲ್ಸ್ ಇದೆಯಾ? ಯಾರಪ್ಪ ಅದು ಅವ್ರಿಗೆ ಡೀಟೇಲ್ಸ್ ಕೊಟ್ಬಿಡಿ. ಅವ್ರು ಇಂಪ್ಲಿಮೆಂಟ್ ಮಾಡುವಾಗ ನಾವು ಅಬ್ಜೆಕ್ಷನ್ ಮಾಡಬಾರ್ದು ಸರ್. ನಾನು ಸರ್ಕಾರಕ್ಕೆ ಆಸ್ತಿ ಉಳಿಲಿ ಅಂತ ಹೋರಾಟ ಮಾಡ್ತಾರೆ ಸರ್. ಅವ್ರು ಇಂಪ್ಲಿಮೆಂಟ್ ಮಾಡುವಾಗ ನಮ್ಮ ಅಡ್ವೊಕೇಟ್ ಅಬ್ಜೆಕ್ಟ್ ಮಾಡಬಾರ್ದು. ಸಿಎ ಸೈಟ್ಗಳನ್ನ ಪ್ರಭಾವಿ ವ್ಯಕ್ತಿಗಳು ಬಾಡಿಗೆ ಅನುಭವಿಸ್ತಾ ಇದ್ದಾರೆ. 5 ಲಕ್ಷ 10 ಲಕ್ಷ ಬಾಡಿಗೆ ತಗೋತಾರೆ. ಪುದಿಯದ ಆಸ್ತಿ ಇಲ್ಲ ಸರ್, ಅದು ಅವ್ರ ತಾತ ಕೊಟ್ಟಿದ್ದಕ್ಕೆ. ಆಯ್ತು, ಸರ್ಕಾರಿ ಜಮೀನ ಇವರು ಹೇಗೆ ಬಾಡಿಗೆ ತಗೋತಾರೆ ಅವರು? ಆಯ್ತು, ಕೇಸ್ ಆಯ್ತಲ್ಲ. ಈಗ ನಾವು ಕ್ಯಾನ್ಸಲ್ ಮಾಡಿದ್ವಿ, ಕೋರ್ಟಲ್ಲಿ ಸ್ಟೇ ಇದೆ, ನಾವು ಅದನ್ನು ಜಾಯಿನ್ ಮಾಡ್ತೀವಿ. ಕೇಸ್ ಕ್ಲಿಯರ್ ಆಗ್ತದೆ, ನಾವು ತೊಗೊಳ್ತೀವಿ ವಾಪಸ್. ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಆಗಿದೆಯಾ? ವೆರಿ ಗುಡ್, ವೆರಿ ಗುಡ್ ಮೇಡಮ್. ನಿಮ್ಗೆ ಆ ಥರ ಮಾಹಿತಿ ಇರುವ ನಮ್ಗೆ ಕಳ್ಸ್ಕೊಡಿ. ನೀವು ಆಲ್ಟರ್ನೇಟ್ ಸೈಡ್ ಯಾರ್ದು? ರುದ್ರೇಶ್ ಇಲ್ವಾ? ಯಾರ್ದು? ಹಾಂ, ಆಲ್ಟರ್ನೇಟ್ ಸೈಡ್ ಕಮಿಟಿ ECD ಕಾಲ್ ಮಾಡಿದ್ದೆ ಸರ್. ಇಮಿಡಿಯೇಟ್ಲಿ ಒಂದು ವಾರ 15 ದಿನದಲ್ಲಿ ಇಂಟಿಮೇಷನ್ CD. ಯಾಕೆ ಚಾರ್ಜ್ ಮಾಡ್ತೀರಾ? ಅಲಾಟಿಂಗ್ ಮ್ಯಾಪಲ್ಲಿ ಇರುತ್ತಲ್ಲ, ಮ್ಯಾಪಲ್ಲಿ ಇಲ್ವಾ? ಮ್ಯಾಪಲ್ಲಿ ಸಾಕು, ಅದೇ ಚೇಂಜಸ್ ಆಗಿರೋದು ತಗೋಬೇಕಷ್ಟೇ. ಅಲ್ಲಲ್ಲ, ಬೌಂಡ್ರೀಸ್ ಮ್ಯಾಪ್ ಇದ್ದರೆ ರೆಫರೆನ್ಸ್ ಮಾಡ್ಕೊಳ್ಳಿ. ಏನು CD ಅಂತ ಏನು ಕೆಲಸ ಮಾಡೋಣ, ಹಂಗೆ ಮಾಡೋಣ. ಸರಿ ಸರಿ. Whether arbitrary is given, the measurement shall be taken from the layout map. That's all. No need for going personally to measure it. ಅಲ್ಲ ಮಾಡ್ಬಿಡ್ತೀವಿ ಅಷ್ಟೇ. ನೀವು somebody has made mistake, ನಾಳೆ ಗೊತ್ತಾಗ್ತದೆ ಅಂದರೆ ಲೇಔಟ್ ಮ್ಯಾಪ್ ಸೈನ್ ಮಾಡಬೇಕು, ನಾವು ಹಾಕಿ ತೋರಿಸಿ. ಅದು ಅದರಲ್ಲಿ ಬಂದವಟ್ಟಿಂದ ಅವ್ರು ಹೇಳಿ. ಹೌದು, ಮ್ಯಾಪ್ ಯಾರು ಪ್ರಿಫರ್ ಮಾಡ್ತಾರೆ ಅವ್ರು ಮಾಡ್ತಾರೆ. ರೈಟ್, ಅಗ್ರಿ. ಒಂದು ನಿಮಿಷ, CD ಎಲ್ಲ ಬೇಕಾಗಿಲ್ಲ. ಏನು ಮಾಡ್ತೀರಾ ಆಮೇಲೆ? ವಾಟ್ ವಿಲ್ ಯು ಡು ನೌ? ಇಂಟಿಮೇಷನ್ ಕೊಡ್ತೀವಿ ಸರ್. ಇಂಟಿಮೇಷನ್ ಕೊಡ್ತೀವಿ ಇಂಟಿಮೇಷನ್ ಅವರಿಗೆ. ಸೈಟ್ ಅಲಾಟ್ ಆಗಿದೆ. ನಮ್ಮ ಕಮಿಟಿಲಿ ಆಗಬೇಕಲ್ಲ, ಆಗಿದೆಯಾ? ಕಮಿಷನರ್ ಅಪ್ರೂವಲ್ ಆಗಿದೆ. ಆಯ್ತಾ? ಕಮಿಟಿಲಿ ಅಪ್ರೂವ್ ಆಯ್ತು. ಇಂಟಿಮೇಟ್ ಪೇಮೆಂಟ್ ಮಾಡೋದು ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಅವ್ರು ಬಂದಿಲ್ವಾ ಇವತ್ತು? ಸೊ ಇಟ್ ಡಸಂಟ್ ಕಮ್ ನೆಕ್ಸ್ಟ್ ಟೈಮ್ ಯು ಕ್ಲೋಸ್ ಇಟ್. ಬಟ್ ಇವರಿಗೂ ಇನ್ಫಾರ್ಮೇಷನ್ ಹೋಗಿದ್ರೆ ಹೇಗೆ ಗೊತ್ತಾಗ್ತದೆ? ವಾಟ್ ಇಸ್ ದ ಕನ್ಫರ್ಮೇಷನ್ ಆಫ್ ದಿಸ್ ಎಂಡಾರ್ಸ್ಮೆಂಟ್ ಕಳಿಸಿದ್ದೀವಿ ಸರ್. ನಾವೇ ಮಾತಾಡ್ರಿ. ಏನು ಬೇಡ, ಎಲಿಜಿಬಲ್ ಇವರು ಪರ್ಚೇಸರ್ ವಸುಂಧರಾ ರಾಮ ಅಂತ ಅಲಾಟ್ ಮಾಡ್ತಾರೆ. ಕೋರ್ಮಂಗಲ ಎಕ್ಸನ್ ಲಾಕ್ ಆ ಜಾಗ ಬಂದು ಈಗ ಪಾರ್ಕ್ ಆಗಿದೆ. ವಸುಂಧರಾ ಬರಬೇಕಲ್ಲ, ಪರ್ಚೇಸರ್ ವಸುಂಧರಾ ರಾಮ. ಏನು ಇವ್ರಿಗೆ ನಮ್ಗೆ ಸಂಬಂಧವೇ ಇಲ್ಲ. ಅದು ಕರೆಕ್ಟ್ ಬಾ, ನಮಗೂ ನಿಮ್ಗೆ ಸಂಬಂಧ ಇಲ್ಲ. ನೀವು ಯಾರು ಕೊಟ್ಟಿದ್ದೀರಿ ಸರ್, ಸೇಲ್ ಕೊಟ್ಟಾದ್ಮೇಲೆ ನಾನು ಪರ್ಚೇಸ್ ಅವರೇ ಬರಬೇಕು. ಅವರಿಂದ ನಾನೆಲ್ಲ ಸರ್, ಅವರಿಂದ ನಾನೇ ಪರ್ಚೇಸ್ ಮಾಡಿದ್ದಾರೆ ಸರ್. ಕನ್ಸರ್ನ್ ಪರ್ಸನ್ has to come and decline alternate site. Sir, how can we give it to somebody else? 2013 ನಲ್ಲಿ ಸರ್ He is the vintage, sir. He is the purchaser of ಸೇಲ್ ಡೀಡ್ ಮಾಡಿ ಸರ್. He is for the purchase from the Vasundhara Ram. He has to go before the court. ಕೋರ್ಟ್ಗೆ ಹೋಗಿದ್ದೀವಿ ಸರ್. ಕೋರ್ಟ್ನಲ್ಲಿ ಆಗಿದೆ ಅಲ್ಲ ಸರ್, ನಮಗೆ ಸೈಟ್ ಕೊಡಬೇಕಂತ. ಎಲ್ಲಿ ಆಗಿದೆ? ಆಗಿದೆಯಾ? ಫೈಲ್ ಯಾರ್ದು ಇದೆ? ಫೈಲ್ Submit ಮಾಡಿದ್ವಿ ಸರ್. Google ಅವರೇ ರೆವಿನ್ಯೂ ಡೈರೆಕ್ಷನ್ ಆಗಿದೆ.
ಕೋರ್ಟ್ ಆಗಿದೆ ಏನಕ್ಕೆ ಕೋರ್ಟ್ ಆರ್ಡರ್ ಏನಿದೆ ಅಡ್ವೊಕೇಟ್ ಯಾರು ಈ ಕೇಸಲ್ಲಿ ಅದನ್ನು ಕಂಟೆಂಟ್ ಹಾಕೊಂಡು ಕಂಟೆಂಟನ್ನು ನಾವು ವಿಶ್ವೇಶ್ವರ ವೆಬ್ಸೈಟ್ ವಿಶ್ವೇಶ್ವರ ಬೇಡ ಅಂತಂದು ಕಮಿಷನರ್ ಅಪ್ರೂವ್ ಮಾಡಿ ಮೀಟಿಂಗ್ ಸೈಟ್ಸ್ಗೆ ಮೀಟಿಂಗ್ ಸಬ್ಮಿಟ್ ಮಾಡಿ ಗೂಗಲ್ ನಕ್ಷೆ ಮಾಡಿಸಿದ್ದಾರೆ. ಇದು ಪ್ರಪೋಸ್ ಸೈಟ್ ಜಿ ಕ್ಯಾಟಗರಿ ಸೈಟ್ ಅದು ಪಾರ್ಕ್ಲಿ ಕೊಟ್ಬಿಟ್ಟಿದ್ದಾರೆ. ಹಾಂ ಸರ್ ಪಾರ್ಕ್ ಇಲ್ಲ ಹಾಗೆ ನೀವು ಪಾರ್ಕ್ ಆಮೇಲೆ ಮಾಡಿದ್ದೀರಿ ಅಂತ ನೀವು ಗೊತ್ತಾಗ್ತದೆ. ಆ್ಯಕ್ಚುಲಿ ಪ್ಲಾನ್ ಪ್ರಕಾರ ಪಾರ್ಕ್ ಸರ್ ಇದು ಪಾರ್ಕಲ್ಲಿ ಹೇಗೆ ಕೊಡಕ್ಕೆ ಬರ್ತದೆ? ಹಾಂ ಇಲ್ಲ ಐ ಥಿಂಕ್ ಸಮಥಿಂಗ್ ಇಸ್ ರಾಂಗ್. ಇಟ್ ನಾಟ್ ಪಾಸಿಬಲ್ ಗಿವ್ ಇನ್ ದ ಪಾರ್ಕ್. ಸುಮ್ಮನೆ ತೋರಿಸ್ತದೆ ಪಾರ್ಕಲ್ಲಿ ಹೇಗೆ ಕೊಡಕ್ಕೆ ಬರ್ತದೆ? ಈಗ ನಂಬರ್ ಸರ್ವೆ ನಂಬರೇ ಬರಲ್ಲ ನಿಮಗೂ. ಐ ಡೋಂಟ್ ಥಿಂಕ್ ಇಟ್ಸ್ ಅ ಜೆನ್ಯೂನ್ ಕೇಸ್. ಐಟಿ ಕೊಟ್ಟು ಬಂದು ಪಾರ್ಕ್ ಯಾರು ಕೊಡ್ತಾರೆ? ಹೇಗೆ ಕೊಡಕ್ಕೆ ಬರ್ತದೆ? ಅದಕ್ಕೆ ದೊಡ್ಡ ಪಾರ್ಕ್ ಹೋಗಿ ಬರ್ತದೆ. ನೀವೇ ಕೇಳಿ ಸೈಟ್ 5 ಸೈಟ್ ಕೊಟ್ಟಿದ್ದಾರೆ ಪಾರ್ಕಲ್ಲಿ. ಹೌದು ಇವ್ರದ್ದು ಒಬ್ಬರು ಸರ್ ಮದುವೆ ಮಾದೇಗೌಡರು ಜಿ ಮಾದೇಗೌಡ ಅಂತ ಅವರು ಅದೇ ಅವರು ಆರ್ಡರ್ ಹೇಗೆ ಆರ್ಡ್ ಮಾಡ್ತಾರೆ? ಏನಾಗಿದೆ? ಯಾವ ವರ್ಷ ಲಾಟ್ ಆಯ್ತು? ಇದು 1996 ಸರ್. ನೆಕ್ಸ್ಟ್ ಅದಾದಮೇಲೆ ಅವರಿಗೆ HSR ಲೇಔಟ್ ಸೈಟ್ ಕೊಟ್ಟಿದ್ವಿ. HSR ಲೇಔಟ್ ಸೈಟ್ ಅದು ಬೇರೆಯವ್ರ ಕಾಲದಲ್ಲಿ ಇದೆ ಬಿಲ್ಡಿಂಗ್. ಈ ಪರ್ಚೇಸ್ ಅಂದ್ರೆ ಈ ಪರ್ಚೇಸ್ ವಸುಂಧರಾ ರಾಮ್ ವೆಂಕಟೇಶ್ ಪರ್ಚೇಸ್ ವಸುಂಧರಾ ರಾಮ್. ಸೊ ಈಗ ಅವರ ಜಾಗದಲ್ಲಿ ಮನೆ ಕಟ್ಟಕ್ಕೆ ಹೋದಾಗ ಲ್ಯಾಂಡ್ ಬೇರೆ ಅಲಾಟ್ ಆಗಿದೆ 240. ದೆನ್ ಈಸ್ ಆಸ್ಕಿಂಗ್ ಫಾರ್ ಆಲ್ಟರ್ನೇಟ್ ಸೈಟ್ ಫಾರ್ 240. ಇಲ್ಲ ಯಾರು ಫಸ್ಟ್ ಅಲಾಟ್ಮೆಂಟ್ ಯಾರಿಗೆ ಇತ್ತು? ಫಸ್ಟ್ ಅಲಾಟ್ಮೆಂಟ್ ಅಂದರೆ ವಸುಂಧರಾ ರಾಮ್ ಸರ್ ಇದು. ಅವ್ರಿಗೆ ಆಲ್ಟರ್ನೇಟ್ ಆಗಿ HSR HSR ಇವ್ರು ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದ್ರೆ ಜಾಗ ಇಲ್ಲ ಅಂತಂದ್ರೆ ಇವರು ಆಲ್ಟರ್ನೇಟ್ ಇಲ್ಲ ಅದು ಯಾರ ಕಡೆ ಇದೆ ಜಾಗ ಇದೆ ಅಂದ್ರೆ ಅದು ಯಾರ ಕಡೆ ಇದೆ? ಅಲಾಟೆಡ್ ಸಂಬಡಿ ಎಲ್ಸ್. ಯಾರು ಅಲಾಟ್ ಯಾವಾಗ ಆಯ್ತು? ಮುಂಚೆನೆ ಇವ್ರಿಗೆ ಕೊಡ್ಕೊಂಡು ಮುಂಚೆ ಇವರಿಗೆ ನಮ್ಮ BDF ಸಂಬಂಧವೇ ಇಲ್ಲ. ಈಸ್ ನೋವೇ ಗ್ಯಾರಂಟಿ BDF. ಸರ್ BDF ವಸುಂಧರಾ ರಾಮ್ ಕೊಟ್ಟಿದ್ದೀರಿ ನೀವು ನಮಗೆ ಕೋರ್ಟ್ ಹೌದು ಸರ್ ನಾನೇ ಸರ್ ಹೋಗಿರೋದು ಕೋರ್ಟ್ ಆರ್ಡರ್ ಆಗಿದೆ ನೋಡಿ ಸರ್ ನಮಗೆ ಕೊಡಬೇಕು ಆರ್ಡರ್ ಡೆಲ್ಲಿ ಮಮತಾ ಮೇಡಮ್ ನೋಡಿದ್ದೀರಾ? ನಮ್ಮ ಕ್ವಶನ್ ಇಸ್ ಯಾವಾಗ ಪರ್ಚೇಸ್ ಮಾಡಿದ್ರು? ಪರ್ಚೇಸ್ ಮಾಡುವಾಗ ಖಾಲಿ ಇತ್ತ ಆಮೇಲೆ ಹೋಯ್ತಾ ಅಲ್ಲ ಗೊತ್ತಾಗಬೇಕಲ್ಲ. ಫಸ್ಟ್ 1977 ಅಲಾಟ್ ಮಾಡಿದ್ರು. ಸೈಟ್ ನಂಬರ್ 4 ಇಲ್ಲ ಪಾರ್ಕ್ಲ ಬಿಟ್ಬಿಡಿ. ರಾಮ್ ಇನ್ನೊಂದು ಕಾಂಪ್ಲೆಕ್ಸ್ ಕೊಟ್ಟಿದ್ದೀರಲ್ವಾ ಅದು ಎಲ್ಲಿ ಬರುತ್ತೆ? 50-80 ಸೈಟು 2011 ಅಲಾಟ್ ಮಾಡಿದ್ರು. 50-80 ಸೈಟು 2011 ಅಲಾಟ್ ಮಾಡ್ತೀವಿ ವಸುಂಧರಾ ರಾಮ್ ಅವರಿಗೆ. ಅವರಿಂದ 2000 ನೆಕ್ಸ್ಟ್ ಒಂದೇ ಮಂತಲ್ಲಿ ಪರ್ಚೇಸ್ ಮಾಡ್ತಾರೆ ಸರ್. ಈಗ ಅದು ಲೀಸ್ ರಿವಾಯ್ಡ್ ಪರ್ಚೇಸ್ ಮಾಡ್ತಾರೆ ಅವರು. ಸೇಲ್ ಕೊಟ್ಟಿರ್ತಾರೆ ಸರ್. ಸೆಲ್ ಕೊಟ್ಟಿದ್ದಾರೆ. ಫಸ್ಟ್ ಲೀಸ್ ಮಂತ್ 89 10 ವರ್ಷ ಆಗಿರುತ್ತೆ. 2011 ನೆಕ್ಸ್ಟ್ ಒಂದು 1 ಮಂತ್ ಆದ್ಮೇಲೆ ಇವರು ಪರ್ಚೇಸ್ ಮಾಡ್ತಾರೆ ಸರ್ ವಸುಂಧರಾ ರಾಮ್ ಅವರಿಂದ. ಅದಕ್ಕಿಂತ ಮುಂಚೆನೇ LG ಹಾವನೂರು ಅನ್ನೋರಿಗೆ ಅದೇ ಸೈಟ್ನ ಅಲಾಟ್ ಮಾಡ್ಬಿಟ್ಟು ಸರ್. ಅವನಿಗೆ ಯಾವ ಕೊಟ್ಟಿದ್ದಾರೆ? 1996 ಅಲ್ಲಿ ಕೊಟ್ಟಿದ್ದಾರೆ. ಹಾಗೆಲ್ಲ ಒಂದು ನಿಮಿಷ 96 ಇಂದ ಅದು ಖಾಲಿ ಅಂದ್ರೆ ಅವನು ಕ್ಯಾನ್ಸಲ್ ಮಾಡಿಸ್ಬೇಕಾಯ್ತಲ್ಲ ನೀವು? ವೈಲೇಟೆಡ್ ರೂಲ್ ಕ್ಯಾನ್ಸಲ್ ಮಾಡಬೇಕಲ್ಲ ಅವರು. ಹೌದು ಸಿ ಇಫ್ ಯು ಆಲ್ರೆಡಿ 96 were not built, you can cancel or you can put penalty whatever you can do ಅಲ್ವಾ? ಅವನಿಗೆ ಯಾಕೆ ಕೊಡ್ತೀರಾ ನೀವು? ಸೇಲಿಗೆ ಕೊಡ್ತೀವಿ. ಹಾಂ ಸೇಲಿಗೆ ಕೊಟ್ಬಿಟ್ಟಿರ್ತೀವಿ. ನೋಡಬೇಕು. ಅವನು ಈಗ ಆಲ್ಸೋ ಸೊ ಅವ್ರಿಗೆ ಇವ್ರಿಗೆ ಏನು ಕೊಟ್ಟಿದ್ದು ಪರ್ಚೇಸ್ ಮಾಡಿದ್ರು 2012 ವಸುಂಧರಾ. ಇವ್ರಿಗೆ ಯಾವ ವಸುಂಧರಾ ರೀಅಲಾಟ್ಮೆಂಟ್ ಯಾವ ವರ್ಷ ಆಯಿತು? 2012 ಇವ್ರಿಗೆ ಸರ್ 2011 ಆಯಿತು. 11 ಯಾರು ಅಲಾಟ್ಮೆಂಟ್ ಮಾಡಿರೋ ಆಫೀಸ್ಗೆ ಯಾರು? ಓಕೆ ಪವನ್ ಸರ್ 2011 ಈ ಕೇಸ್ಗೆ ಅಲಾಟ್ ಮಾಡಿದ್ದಾರೆ ಆಫೀಸರು. ಆಮೇಲೆ ಹಾಕೊಂಡು ಹೋಗ್ಬೇಕು ನೋಟಿಸ್ ಪಡೆಯೋರು ಇರ್ತಾರೆ. ಅವರು 12 years ಎಲ್ಲ ಆರಾಮಾಗಿ ಇರ್ತಾರೆ. ಕಂಟಿನ್ಯೂಸ್ಲಿ ಆಸ್ಕಿಂಗ್ ಫಾರ್ ಆಲ್ಟರ್ನೇಟ್ಸ್. ವಸುಂಧರಾ ಆಸ್ಕ್ ಅಲ್ವಾ? ವಸುಂಧರಾ ಆಸ್ಕ್ ವಸುಂಧರಾ ಕಡೆಯಿಂದ ನಾನು ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ. ಕೋರ್ಟ್ ಆದೇಶ ಏನಿದೆ? ಲಾಸ್ಟ್ ಕೋರ್ಟ್ ಆದೇಶ
58 in favor of the petitioner. In SSR level 6, any levels are found by it. It is made clear that the difference of cited value on the registration charge should not be inside the fee derived by the petitioner. Executing the sale in respect of the subsequent. ಏನಕ್ಕೆ ಹೈಕೋರ್ಟ್ ಯಾರು ಇನ್ನೂ ಮಾಡಿಲ್ಲ ಆ್ಯಕ್ಚುಲಿ ಇವರು ಹೌ ದಿ ಅಲಾಟಿ ಈಸ್ ನಾಟ್ ಹಿಮ್ ಅದೇ ನೋಡಿಲ್ಲ ಅವರು ಇದು ಅಪೀಲ್ ಹೋಗಿಲ್ವ ನಾವು ಹೋಗೋಣ 2013 12 years ಆಯಿತು ದ ವೆರಿ ವೆರಿ ಬ್ಯಾಡ್ ಇನ್ ಲಾ ಅಪೀಲ್ ಹೋಗ್ಲೇಬೇಕಾಯ್ತು ನಾವು ಇವಾಗ ಲೋಕಲ್ ಸ್ಟ್ಯಾಂಡಿ ಇಲ್ಲ ಹೌ ಕ್ಯಾನ್ ಯು ಕಮ್ ಅಂಡ್ ಕೊಡ್ ದ ರಿಪಿಟಿಷನ್ petition is not allotee of PDA and how can he ask for allotment? The petitioner being a purchaser would be entitled for answer. How is it possible actually? ನಮ್ಮ ಎನ್ಕರ್ಮೆಂಟ್ಸ್ ಇಲ್ಲ ನಮ್ಮ ಇದು ಇಲ್ಲ ಹೌ ಕ್ಯಾನ್ ವಿ ಹೌದು ವಿ ವುಡ್ ಹಾವ್ ಗಿವನ್ ಅ ಸೇಲ್ ಇಟ್ ಟು ವಸುಂಧರಾ ರಾಮ್ ಓಕೆ ಅವ್ರು ಯಾರ ಮೇಲೆ ಸೇಲ್ ಮಾಡ್ಕೊಳ್ಳಿ ನಮ್ಮಲ್ಲಿ ಥರ್ಡ್ ಪಾರ್ಟಿ ಲೈಬಿಲಿಟಿ ಬರ್ತದೆ ಯಾರಪ್ಪ ಲಾ ಆಫೀಸರ್ ಏನಪ್ಪ ನಮಗೆ ಸಿ ವಿ ಹವ್ ಸೋಲ್ಡ್ ದ ಸೈಟ್ ಟು ಅಲಾಟಿ ಸೇಲ್ ಮಾಡಾಯಿತು ಅವ್ರು ಯಾರು ಸೇಲ್ ಮಾಡ್ತಾರೆ ನಮ್ದು ಲೈಬಿಲಿಟಿ ಬರ್ತದೆ ಬರಲ್ಲ ಹೌ ಕ್ಯಾನ್ ದಿ ಆನರಬಲ್ ಜಸ್ಟಿಸ್ ಕ್ಯಾನ್ ದ ಪೆಟಿಷನರ್ ಬೀಯಿಂಗ್ ದ ಪರ್ಚೇಸರ್ ವುಡ್ ಬಿ ಎಂಟೈಟಲ್ಡ್ ಫಾರ್ ಸಚ್ ಅಲಾಟ್ಮೆಂಟ್ ಸಚ್ ವೆರಿ ವೆರಿ ಬ್ಯಾಡ್ ಇನ್ ಲಾ ಆಕ್ಚುಲಿ ಅಪೀಲ್ ಹೋಗೋಣ ಗೋಣ ಅಪೀಲ್ ಇಫ್ ಯು ಲೂಸ್ ದ ಅಪೀಲ್ ದನ್ ವಿಲ್ ಸಿ ಕಂಟೆಂಪ್ಟ್ ಲಾ ಅಂತ ಹೇಳ್ತಾರಲ್ವಾ ಕಂಟೆಂಪ್ಟ್ ಏನು ಹೇಳ್ತೀವಿ ನಾವು ಕಂಟೆಂಪ್ಟ್ ಆಲ್ಟರ್ನೇಟ್ ಸೈಟ್ ಸರ್ ನೀವು ಕೊಟ್ಟಿರೋದಲ್ಲ ಸರ್ ನಾವು ಪರ್ಚೇಸ್ ಮಾಡಿರೋದು ನಮಗೆ ಸಂಬಂಧ ಇಲ್ಲಪ್ಪ ನೀವು ಸುಮ್ಮನೆ ಮಾತಾಡ್ಬೇಕು ನೀವು ಯಾರು ಪರ್ಚೇಸ್ ನಮ್ಮ ಕಡೆ ಬರ್ತೀರಿ ಬೇಡ ಅಂದ್ರೆ ಇಂಡಸ್ಟ್ಮೆಂಟ್ ಕೊಟ್ಟು ಮುಗಿಸ್ತಾ ಅಷ್ಟೇ ಅದ್ರ ಮೇಲೆ ಕೇಸ್ ಇದೆ ಸರ್ ಅದೇ ಕೊಡಿ ಸರ್ ನೋಡಿ ಸರ್ ನಮಗೆ ಅದೇ ಕೊಡಿ ನಾನು ಓನರ್ ಕೇಸ್ ಇದೆ ಅದೇ ಕೊಡಿ ಸರ್ ನಮಗೆ ಈಗ ಅವರು ಕ್ಯಾಟಗರಿ ಎ ಅಲ್ಲಿ ಸೈಟ್ ಕೊಟ್ಟಿದ್ದಾರೆ ಪಾರ್ಕ್ಲೆ ಕೊಟ್ಟಿದ್ದಾರೆ ಹೇಳ್ತಾ ಇದ್ದಾರೆ ಐ ಡೋಂಟ್ ನೋ ಅಬೌಟ್ ಎನಿವೇ ಯು ಗಿವನ್ ಒನ್ ಮೋರ್ ಸೈಟ್ ಅದು ಇನ್ನೊಂದು ಅವನು ಕಲಾಟ ಆಗಿರ್ತದೆ ಸೊ ಅವ್ರಿಗೊಂದು ಸೈಟ್ ಕೊಡಬೇಕು ನಾವು ಸೊ ಇವು ಆಲ್ರೆಡಿ ಆಫರ್ಡ್ ಸೈಟ್ ಎಲ್ಲಿ ಕೊಟ್ಟಿದ್ದಾರೆ ನೀವು ರಿಜಿಸ್ಟ್ರೇಷನ್ ಆಗಿದೆಯಾ ಬಂದಿಲ್ಲ ಆಫರ್ ಮಾಡಿದ್ವಿ ಸರ್ ಅದ್ರ ಮೇಲೆ ಡಿಸ್ಪ್ಯೂಟ್ ಇದೆ ಅಂತ ಹೇಳ್ತಾರೆ ನೋ ಬಿಕಾಸ್ ಈ ಫೇಸ್ ಅಲ್ಲ ಎನಿ ಸಬ್ಸಿಕ್ವೆಂಟ್ ಲೆವೆಲ್ ಹೇಳ್ತಾರೆ ನಮ್ಗೆ ಕೊಟ್ಬಿಡಿ ಅದರಲ್ಲಿ ವೆಂಕಟೇಶ್ ಅವರೇ ಕೇಸ್ ಏನಿದೆ ನೋಡೋಣ ಸರಿ ಸರ್ ಕೇಸ್ ನೋಡಿ ಕೇಸಲ್ಲಿ ಡ್ರಾಪ್ ಆಯ್ತು ಬೇರೆ ರೀತಿ ಅಂತಂದ್ರೆ ಮಾಡ್ಕೊಳ್ಳಿ ನೀವು ಬೇಕಾದ್ರೆ ಇಂಪ್ಲೀಟ್ ಆಗಿ ಕೇಸ್ ಇಲ್ಲ ಓಟ್ ಕೇಸ್ ಇಲ್ಲ ವೆಬ್ಸೈಟ್ ಕೊಡಿ ನನಗೆ ಎಲ್ಲಿ ಕೊಡ್ತಾ ಇದ್ರಿ ನೀವು ಈಗ ಫಸ್ಟ್ ಈಗ ಅಲಾಟ್ಮೆಂಟ್ ಇಶ್ಯೂ ಮಾಡೋ ರಿಜಿಸ್ಟ್ರೇಷನ್ ಇರುತ್ತೆ ಡ್ಯೂಟಿ ಹೇಳ್ತಿರೋದು ಬಿ ಟಿ ಅಲ್ಲೇ ನಲ್ಲಿ ಕೂಡ ಕೊಡ್ತಾರೆ ಜಾಗ ಕೇಸ್ ಯಾವಾಗ ಬಂತು ಈಗ ಅಲಾಟ್ ಮಾಡೋ ಕೇಸ್ ಇತ್ತ ಆಮೇಲೆ ಬಂತ ಎಲ್ಲ ರೆಡಿ ಮಾಡ್ಕೊಂಡು ಬರ್ಬೇಕಲ್ಲಪ್ಪ ನಾವೆಲ್ಲ ನೇಚರ್ ಆಫ್ ಕೇಸು ಹೌದು ಶೇರ್ಗೆ ಅಥವಾ ಫ್ಯಾಮಿಲಿ ನಂಬರ್ 1130 ಸೆಕೆಂಡ್ ಬ್ಲಾಕ್ 2016 ಆಯಿತು ನಾಟ್ ಪೇಡ್ ಅಮೌಂಟ್ ನಾಟ್ ಆಲ್ರೆಡಿ ರಿಜಿಸ್ಟ್ರೇಷನ್ ಲೇಔಟ್ ಯಾವ ವರ್ಷ ಆಯಿತು 14 ಆಯಿತು ಗೊತ್ತಾಯ್ತು ಆ ಟೈಮಲ್ಲಿ ಇವಾಗ ಕೇಸ್ ಯಾವಾಗ ಬಂತ ಸೈಟ್ ಮೇಲೆ ಕೇಸ್ ಇಲ್ಲ ಯಾಕೆ ಏನು ಪ್ರಾಬ್ಲಮ್ ಕೇಸ್ ಇಲ್ಲ ಅದರಲ್ಲಿ ಯಾರ ಇದೆಲ್ಲ ಇದು ಮಾಡಿದ್ದಾರೆ ಸರ್ ಶೆಡ್ ಎಲ್ಲ ಹಾಕಿದ್ದಾರೆ ಯಾರು ಅದು ತಪ್ಪಿಸ್ಕೊಡ್ತೀವಿ ಏನು ಏನು ಮಾಡಿ ರೆಡ್ ಹಾಕಿದಾರಪ್ಪ AWE ಯಾರಪ್ಪ ಒಂದು ಜಾಗ ಯಾರು ಆಕ್ಯುಪೈ ಮಾಡಿದಾರಾ ಸೈಟ್ ನಂಬರ್ ಒಂದು ಸೆಕೆಂಡ್ ಬ್ಲಾಕ್ ದೊಡ್ಡ ಮೇಡಮ್ 1130 ಇದ್ರ ತೆಗೆದುಕೊಡ್ತೇವೆ ಬಿಡಿ ತಗೊಳ್ಳಿ ನೀವು ಲೀಗಲ್ ಒಪಿನಿಯನ್ ತಗೊಳ್ಳಿ ತಗೊಂಡ್ಬಿಟ್ಟು ಎಲ್ಲ ಕ್ಲಿಯರ್ ಇದೆ ಅಂತ ಮಾಡ್ಕೊಡ್ತೀವಿ ಮಾಡಿಸ್ಕೊಡ್ತೀವಿ ಕ್ಲಿಯರ್ ಇದ್ರೆ ಕೊಡಿ ಸರ್ ನೀವು ತಗೊಳ್ಳಿ 1130 ನಾವು ಆಫರ್ ಮಾಡಿದ್ವಿ ಓಕೆ ಮಮತಾ ಸಾರಿ ಟು
ಸರ್ ನನಗೆ ಅಲಾಟ್ಮೆಂಟ್ಲೇ ಲೆಟರ್ ಕೊಟ್ಟಿಲ್ಲ ನೀವು ನಾನು ಕಂಟೆಂಪ್ಟ್ ಹೋಗಿದ್ದಕ್ಕೆ ಸುಮ್ಮನೆ ಯಾವುದೋ ಒಂದು ಹಾಕ್ಬಿಟ್ಟು ಕೊಟ್ಟು ನಾನು ಪೋಸ್ಟ್ನಲ್ಲಿ ಏನು ಬಂದಿಲ್ಲ ಕೋಟಿ ಕೊಟ್ಟಿರ್ತಾರಲ್ಲ ಡ್ರಾಪ್ ಆಗಿದೆ ಕೋಟಿ ಸುಳ್ಳು ಟೋಟಲ್ ಕಂಟೆಂಟ್ ಡ್ರಾಪ್ ಆಗಿದೆ. ಸೊ ಅವ್ರಿಗೆ ಪೊಸಿಷನ್ ಕೊಟ್ಟಿಲ್ವಾ? ಮಾಡ್ಕೊಂಡಿಲ್ಲ. ಮಾಡ್ಕೊಟ್ಟಿಲ್ಲ. ಓಕೆ, ಗಿವ್ ಹಿಮ್ ಫಾರ್ ಅನದರ್ 10 days ಟೈಮ್ ಕೊಡಿ. ಇಟ್ ಡಸಂಟ್ ಬಟ್ 2 weeks ಟೈಮ್ ಕೊಡಿ. ಇದು ಒಳಗೆ ಮಾಡಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡಿ ಮುಗಿತು. ಆಮೇಲೆ ಕೋರ್ಟ್ ದೊಡ್ಡದಿಗೆ ಹೋಗಿ. ಅಲಾಟ್ಮೆಂಟ್ ಲೆಟರ್ ಸೆಂಡ್ ಎರಡೋ ಮಾಡ್ಕೊಂಡು. ಸೊ ಯು 2 weeks ಟೈಮ್ ಕೊಟ್ಟು ಸೆಂಡ್ ಮಾಡ್ಕೊಳ್ಳಿ ಹೇಳಿ ಮುಗಿತು. ಅದೇ ನಾವು ಬಿಕಾಸ್ ನಾವು ಕೋರ್ಟ್ಲಿ ಒಪ್ಕೊಂಡಿರಲ್ಲ, ನಾವು ಕೋರ್ಟಲ್ಲಿ ಇದ್ರೆ ಆಗ್ಬಿಟ್ಟಿದೆ, ನಾವು ಅಪ್ಲೈ ಮಾಡಬೇಕಾದ್ರೆ ಅದನ್ನು ಮಾಡಿಲ್ಲ. ಈಗಲೂ ಮಾಡ್ಬೋದು. ಇದು ಒಂದು ಕೆಲಸ ಮಾಡಿ ಆನ್ ದ ಪಾಯಿಂಟ್ ಆಫ್ ಲಾ ಅಪೀಲ್ ಮಾಡಿ. ಬೇರೆ ಯಾರಪ್ಪ ಅವರ ಲಾ ಆಫೀಸರ್ ಹೆಸರೇನು? ಹಾಂ, ಅವ್ರ ಹೆಸರೇನಪ್ಪ? ಆಂಜನೇಯ. ಸೊ ಈಗ ಇದು ಅಪೀಲ್ ಫೈಲ್ ಮಾಡಿ. ಅದು ಹೋಗ್ಲಿ, ಅದು ಒಂದು ಹೋಗ್ಲಿ. ಪಾಯಿಂಟ್ ಆಫ್ ಲಾ ಏನು ಹೇಳ್ತಾರೆ ಅನ್ನೋದು ಗೊತ್ತಿದೆಯಾ? ಥರ್ಡ್ ಪಾರ್ಟಿ ಸಬ್ಸ್ಕ್ರೈಬ್ ಪರ್ಚೇಸ್ ರೈಟ್ ಅಂತ ಬರೆದಿದ್ದಾರೆ ಅದರಲ್ಲಿ. ಆ ರೈಟ್ ಅನ್ನು ಪಾಸ್ ಮಾಡಬೇಕು ನಾವು. ಥರ್ಡ್ ಪಾರ್ಟಿ ಪರ್ಚೇಸರ್ ಕೆನಾಟ್ ಹ್ಯಾವ್ ಅ ರೈಟ್, ಅದಕ್ಕೂ ಸೇರ್ತಾರೆ. ಓಕೆ, ನೀವು ಮೇಲೆ ಅಪೀಲ್ ಮಾಡಿಸ್ಬೇಕು ಅಂತ ರೈಟ್. ಸೊ ನೀವು 2 weeks ಟೈಮ್ ಕೊಡಿ, ಮಾಡೋದ್ರಿಂದ ಎಂಡೋಸ್ಮೆಂಟ್ ಕೊಡಬೇಕು. ಓಕೆ, ನೆಕ್ಸ್ಟ್ ಹೌದಾ? ವೆರಿ ಗುಡ್. ಮಮತಾ ಸೀಕ್ರೆಟ್ ಇಸ್ ವೆರಿ ಗುಡ್. ನೆಕ್ಸ್ಟ್ ಮುನೀಶಾ ದೇವಿ. ವೆರಿ ಗುಡ್. ಕನಕರಾಜ್ ಮಾಡಿಕೊಡಿ. ಸರ್ ಇದೇನಾಗಿದೆ ಅಂದರೆ ಫಸ್ಟು ಆಕ್ಷನ್ ಪರ್ಚೇಸ್ ಮಾಡಿದ್ದಾರೆ ಸರ್. ಸೈಟ್ ನಂಬರ್ 3504/BNC ಸೇಮ್ ಸೈಟ್ನೇ ಸೇಮ್ ಜಾಗದಲ್ಲೇ ಸೈಟ್ ನಂಬರ್ ಬೇರೆ ಹಾಕಿ ನಾವು ಬೇರೆ ಇನ್ಸೆಂಟಿವ್ ಸ್ಕೀಮಲ್ಲಿ ಬೇರೆಯವರಿಗೆ ರೈಟ್ರಿಗೆ ಅಲಾಟ್ ಮಾಡಿದ್ವಿ ಸರ್. ಸೊ ಆವಾಗ ಅವ್ರಿಬ್ಬರ ಮಧ್ಯೆ ಪ್ರಾಬ್ಲಮ್ ಆಗಿದೆ. ಸೊ ಈಗ ಫಸ್ಟ್ ಪರ್ಚೇಸರ್ ಆಕ್ಷನಲ್ಲಿ. ಸೊ ಈಗ ನಾವು ಅವ್ರಿಗೆ ತಿಳಿಸ್ಬೇಕು. ಅವರು 2 ಸೈಟ್ನ ಅಮಾಲ್ಗಮೇಷನ್ಗೆ ಟಿ ಹತ್ರ ಬಂದಿದ್ದಾರೆ. ಟಿ ಪಿ ಎಮ್ ಏನು ಹೇಳ್ತಿದ್ದಾರೆ, ಇದು ಪ್ಲಾನಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೋಬೇಕು ಬಿಕಾಸ್ ಯು ಹ್ಯಾವ್ ಟು ಚೇಂಜ್ ದ ನೇಮ್ ಅಂತ 3504/RC ಅದನ್ನು ಚೇಂಜ್ ಮಾಡ್ಕೋಬೇಕು ಅಂತಂದರೆ ಏನು ನಾವು ಸೇಲ್ಗೆ ಕೊಟ್ಟಿದ್ದೀವಿ ಇವ್ರಿಗೆ ಇನ್ನೊಬ್ಬರು ರೈತರಿಗೆ ಕೊಟ್ಟಿದ್ದೀವಿ ಅದ್ರ ಡಿಪೆಂಡ್ ನಂಬರ್ ಯು ಹ್ಯಾವ್ ಟು ಕ್ಯಾನ್ಸಲ್ ದಟ್ ಅಂತ ಹೇಳಿದ್ವಿ. ನಾವೀಗ ಅವ್ರಿಗೆ ಸೇಲ್ಗೆ ಕೊಡೋದನ್ನ ಕ್ಯಾನ್ಸಲೇಷನ್ ಮಾಡಬೇಕಂದ್ರೆ ಸಿವಿಲ್ ಕೋರ್ಟ್ಗೆ ಸೀಲ್ ಕೊಟ್ಟು ಹಾಕಬೇಕು. ಯಾರು ಹಾಕಿದ್ದಾರೆ? ಅವರು ನಾವು ಹಾಕೊಬೇಕು. ಯಾಕಂದರೆ ಅವರು ವಾಲಂಟರಿಯಾಗಿ ಬಂದರೆ ನಾವು ಕ್ಯಾನ್ಸಲ್ ಮಾಡ್ಬೋದು ಸರ್. ದೇ ಆರ್ ನಾಟ್ ಕಮಿಂಗ್ ಇನ್ ವಾಲಂಟರಿ. ಅವ್ರು ಆಲ್ಟರ್ನೇಟ್ ಸೈಟ್ ಕೊಡಿ, ಅದಾದ್ಮೇಲೆ ನಾನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಅವ್ರು ಕೇಳಿದ್ರು. ಸೊ ಅವ್ರು ವಾಲಂಟರಿ ಬಂದಿಲ್ಲ ಅಂತಂದರೆ ಇವರು ಇನ್ಕಾರ್ಪೊರೇಟ್ ಮಾಡ್ಕೊಂಡು ಇವರು ಆಲ್ಟರ್ನೇಟ್ ಸೈಟ್ ಕೊಡೋಕ್ಕಾಗ್ತದಾ? ಅದನ್ನ ನಮ್ಮ ವೆರಿಫೈ ಮಾಡ್ಕೊಳ್ಳೋಣ ಸರ್. ಇಲ್ಲ, ಅವರಿಂದ ಸರ್ ಆ ನಂಬರ್ ಮೇಲೆ ಡೂಪ್ಲಿಕೇಟ್ ಸೇಲ್ ಡೀಡ್ಗಳಾಗಿದ್ದಾವೆ ಸರ್. ನಮ್ಮಲ್ಲಿ ಒಂದು ಕಲೆಕ್ಟ್ ಆಗಿದೆ, ಅದು ಕ್ಯಾನ್ಸಲ್ ಆಗಿಲ್ಲ. ಲೋಕಾಯುಕ್ತ ಕೇಳಿದ್ರೆ ಒಂದು ಕ್ಯಾನ್ಸಲ್ ಮಾಡ್ತೀವಿ ಅಂತ, ಅದು ಆಗಿಲ್ಲ. ಅದನ್ನು ಸಿವಿಲ್ ಕೊಟ್ಟು ಸಿವಿಲ್ ಸೂಟ್ ಹಾಕೋಬೇಕು. ಯಾಕಂದ್ರೆ ನಾವು ಸುಮೋಟ ಕ್ಯಾನ್ಸಲ್ ಮಾಡ್ಕೊಡೋದು ಇಲ್ಲ. ಇವರಿಗೆ ಆಲ್ರೆಡಿ ಪರ್ಚೇಸ್ ಮಾಡಿ ನಮ್ಮ ಬಿ ಡಿ 1-1 ಇದೆ ಅವ್ರದ್ದು ಅಲ್ವಾ? ಅವ್ರಿಗೂ ಜಾಗ ಕೊಟ್ಟಿಲ್ಲ ಇಲ್ಲಿವರೆಗೂ. ಜಾಗ ಕೊಡೋಕೆ ಈ ಸಮಸ್ಯೆ ಆಗಿದೆ. ಅದು ಪ್ಲೇಸ್. ವಾಟ್ ಇಸ್ ದ ಪ್ರಾಬ್ಲಮ್? ಬೇರೆ Sir, there are 3 sites. From that side, it is 2293-9495. This side, the other number is ended with 3504. While actually, they have removed this name, they made it as AATC, 3504 AATC. Even though the plat, it is 2293-9495. So, amalgamation approval ಕೊಡಬೇಕು. ಅದಕ್ಕೆ ಟೀಚರ್ ನಂಬರ್ ಮಾಡಿ ಕೊಟ್ಟರು ಸರ್. ಈಗ ಅಮಾಲ್ಗೇಷನ್ ಮಾಡೋದಕ್ಕೆ ಪ್ರೈವೇಟ್ ಪ್ಲಾನ್ ಇನ್ಕಾರ್ಪೊರೇಟ್ ಆಗಿದೆ. ನಿಮಗೆ ಬೇಕಿದೆಯಾ? ನಮ್ಮದು ಬಂದು ಚೇರ್ಮನ್ ಪುಟ್ಟಬಾಯಿ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ. ಚೇರ್ಮನ್ ಬೇಡ ಅಂತ. ಎಕ್ಸ್ಕ್ಯೂಸ್ ಮಿ ಸರ್, ನಾನು ಗೌಡ್ರು ಕೇಳ್ಕೊಂಡು ಹೇಳಿ ಸಮಸ್ಯೆ ಹೇಳಿ. ನಿಮ್ಮ ಅಲಾಟ್ ಮಾಡಿ ಕ್ಯಾನ್ಸಲ್ ಮಾತಾಡಿ ಸರ್. ಮೈಕಲ್ಲಿ ಮಾತಾಡಿದ್ದ ಮೈಕ್ ಯೂಸ್ ಮಾಡಿಯಾ? This allotment 3504C BDS given another cover 2293, but that registration is not cancelled. It is reflecting the AC encumbrance certificate is coming. So TPM is objective, it should not come. That should be cancelled. ಅದೇ ನಂಬರ್ ಏನು ಕೇಳ್ತಾ ಇದ್ದಾರೆ, ನಂಬರ್ ಏನು ಕೇಳ್ತಾರೆ 3406 AD 229394 ರಿಪ್ಲೇಸ್ ಮಾಡಿ ಅಂತ ಇದ್ದಾರೆ. And even locators given the order after 4 years they not cancellation. ಸೊ ಈಗ ಅಮಾಲ್ಗಮೇಷನ್ ಮಾಡಕ್ಕೆ ಬರಲ್ಲ. TPM is telling that TPM is telling that should be cancelled. ಇರಿಗೇಷನ್ ಏರಿಯಾ ಅದಕ್ಕೆ ಅಮಾಲ್ಗಮೇಷನ್ ಸಂಬಂಧ ಇಲ್ಲ. ಕೋರ್ಟ್ ಕೇಸಲ್ಲಿ ಸ್ಟೇ ಇದೆಯಾ? ಬರಬಾರ್ದು ಮಾಡಬಾರ್ದು ಇದೆಯಾ? ಇಲ್ಲ ಅಲ್ವಾ?
5 ವರ್ಷ ಯಾವ್ದು ಇಲ್ಲ ಸಾಹೇಬ್ರು ಬೇಡ ಅಂದ್ರು ಮೀಟಿಂಗ್ ಮೀಟಿಂಗ್ ಆಗ ಸರ್ ಮೀಟಿಂಗ್ ಬರಲಿಲ್ಲ ಬೋರ್ಡ್ ಮೀಟಿಂಗ್ ಇಟ್ಟಿದ್ದೆ ಇಟ್ಟಿದ್ರು ಸರ್ ಒಂದು ವಯಸ್ಸು ಬೋರ್ಡ್ ಹೋಗ್ತದ ಸರ್ ಪರ್ಟಿಕ್ಯುಲರ್ ಕೇಸ್ ಸ್ಪೆಷಲ್ ಚರ್ಚೆ ಆಯ್ತು ನಾನು ರೆಕಮೆಂಡ್ ಮಾಡಿದ್ದೇನೆ ಮಾಡಿದ್ರಿ ಸಾಹೇಬ್ರು ಇಲ್ಲಿ ಸದ್ಯಕ್ಕೆ ಹೌದಾ ಈಗ ಚರ್ಚೆ ಮಾಡ್ತಾರೆ ಅದಕ್ಕೆ ಟೈಮ್ ಕೇಳಿದ್ದೀನಿ 3 months.